ವೀಕ್ಷಕರೇ, ಅಶ್ವವೇಗ ವಾಹಿನಿಯ ಶನಿ ಸಂಚಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್ಯ. ಶನಿ ಗ್ರಹ ನಿಜಕ್ಕೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿಶೇಷವಾದಂತಹ ಮಹತ್ವವನ್ನ ಪಡೆದಿರತಕ್ಕಂಥ ಒಂದು ಗ್ರಹ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಶನಿ ಗ್ರಹದ ಮಹತ್ವವೇನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ? ಈ ಬಗ್ಗೆ ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ, ಅಂದ್ರೆ ಸಾಕಷ್ಟು ಧಾರ್ಮಿಕ ವಿಚಾರಗಳು ಹಾಗೆ ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಧಾರ್ಮಿಕ ಚಿಂತಕರು ಹಾಗೆ ಆಧ್ಯಾತ್ಮಿಕ ಚಿಂತಕರಾದಂತಹ ನಾಗರಾಜ್ ನಕ್ಷತ್ರಿ ಗುರುಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃತಜ್ಞತೆಗಳು. ವೀಕ್ಷಕರೇ, ಮೊದಲನೇದಾಗಿ ನಾನು ಹೇಳ್ಬಿಟ್ಟೆ, ಇವತ್ತು ಶನಿಯ ಸಂಚಾರವಾಗ್ತಾ ಇರುವಂಥದ್ದು. ಯಾವ ರಾಶಿಗಳಿಗೆ ಶನಿಯ ಸಂಚಾರ ಆಗ್ತಾ ಇದೆ ಇದ್ರ ಬಗ್ಗೆ ಎಲ್ಲ ಗುರುಗಳು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಆದರೆ ಅದಕ್ಕೂ ಮೊದಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ಗ್ರಹದ ಮಹತ್ವವೇನು ಈ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ಶನಿ ಗ್ರಹದ ಮಹತ್ವ ಏನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ? ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಸಹಜವಾಗಿಯೇ ಪ್ರತಿ ಹಂತದಲ್ಲೂ ಕೂಡ ನಾವುಗಳು ಪಂಚಭೂತಗಳನ್ನು ಬಿಟ್ಟು ಮಾತಾಡುವ ಪ್ರಶ್ನೆ ಬರೋದಿಲ್ಲ. ಯಾವುದೇ ಸಂದರ್ಭಗಳಲ್ಲಿ ನೀವು ನಮ್ಮನ್ನು ಆಮಂತ್ರಣ ಮಾಡಿದರೂ ಕೂಡ ಪಂಚಭೂತ ಜೊತೆಯಲ್ಲಿ ನಮ್ಮ ಬದುಕು ಇದಕ್ಕೆ ಸಂಬಂಧಪಟ್ಟ ಹಾಗೆಯೇ ಒಂದು ಸಂಬಂಧಗಳನ್ನು ಕಂಡುಕೊಳ್ತಾ ನಾವು ವಿಷಯಗಳ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು ನಮ್ಮ ಶಾಸ್ತ್ರಗಳು, ನಮ್ಮ ವೇದ ಪ್ರಪಂಚ ಎಲ್ಲವೂ ಕೂಡ ನಮಗೆ ಅದೇ ರೀತಿಯ ಸಂಬಂಧಗಳನ್ನು ಹೇಳ್ತಾ ಹೋಗ್ತದೆ. ಈ ಸಂದರ್ಭದಲ್ಲಿ ಖಗೋಳದಲ್ಲಿ ಒಂದು ವಿದ್ಯಮಾನ ನಡೀತಾ ಇದೆ. ಏನು ವಿದ್ಯಮಾನ? ಸಾಮಾನ್ಯವಾಗಿ ನಾವು ಗ್ರಹಣಗಳನ್ನು ಗಮನಿಸ್ತೇವೆ. ನವಗ್ರಹರ ಚರಸ್ಥಿತಿಯನ್ನು, ಚಲನಾಸ್ಥಿತಿಯನ್ನು ಗಮನಿಸ್ತೇವೆ. ಅಂತಂದರೆ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಗಮಿಸುವಂಥದ್ದನ್ನು ಸಂಚಾರ ಅಥವಾ ಚಲನಾಸ್ಥಿತಿ ಈ ರೀತಿಯಲ್ಲಿ ಸಂಬೋಧನೆ ಮಾಡುವಂಥದ್ದು ಶಾಸ್ತ್ರ ಭಾಷೆಯಲ್ಲಿ. ಇವತ್ತಿನ ದಿವಸ ಅರ್ಥಾತ್ ಬೆಳಗಿನ ಜಾವ 5:20 5:25 ಈ ಮಧ್ಯಕಾಲದಲ್ಲಿ ಶನಿ ಸುದೀರ್ಘವಾಗಿ ಒಂದು ರಾಶಿಯಲ್ಲಿ ಇದ್ದು ಈಗ ಆ ಕಾಲ ಆ ಸ್ಥಳದಲ್ಲಿ ಮುಗಿದಿದೆ. ಇನ್ನೊಂದು ರಾಶಿಗೆ ಆತ ತನ್ನ ಪ್ರವೇಶವನ್ನು ಮಾಡ್ತಾ ಇದ್ದಾನೆ, ಅರ್ಥಾತ್ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಖಗೋಳದಲ್ಲಿ ಗ್ರಹ ನಕ್ಷತ್ರಗಳ ಬಲಾಬಲಗಳನ್ನು ನಾವು ಗಮನಿಸುವಾಗ ಸಾಮಾನ್ಯವಾಗಿ ಶಾಸ್ತ್ರಕಾರರು ಒಂದೊಂದು ಗ್ರಹಗಳಿಗೆ, ಒಂದೊಂದು ನಕ್ಷತ್ರಗಳಿಗೆ ತನ್ನದ್ದೇ ಆದಂತಹ ಶಕ್ತಿ ಸಾಮರ್ಥ್ಯಗಳ ವ್ಯಾಖ್ಯಾನವನ್ನು ಮಾಡಿರುವಂಥದ್ದು. ಮತ್ತು ಯಾವ ಯಾವ ಗ್ರಹ ನಕ್ಷತ್ರಗಳು ಪ್ರಕೃತಿಯ ಮೇಲೆ, ಜೀವ ಸಂಕುಲಗಳ ಮೇಲೆ ಮತ್ತು ಮನುಷ್ಯ ಸಂಕುಲಗಳ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರಬಲ್ಲರು ಅನ್ನುವುದರ ಬಗ್ಗೆ ಶಾಸ್ತ್ರಗಳಲ್ಲಿ ವ್ಯಾಖ್ಯಾನ ಮಾಡಿರುವಂಥದ್ದು ಇತ್ಯಾದಿಗಳನ್ನೆಲ್ಲ ನಾವು ಗಮನಿಸ್ತಾ ಹೋಗ್ತೇವೆ. ನಮ್ಮ ಜ್ಯೋತಿಷ್ಶಾಸ್ತ್ರ ಖಗೋಳವನ್ನು 12 ಭಾಗವಾಗಿ ವಿಂಗಡಣೆಯನ್ನು ಮಾಡಿದೆ. ಅದನ್ನೇ ನಾವು ರಾಶಿ ಚಕ್ರ ಅಂತ ಕರಿತೇವೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇದನ್ನು 12 ಭಾಗವಾಗಿ ಕಂಡು ಆ 12 ಭಾಗದಲ್ಲಿ ಗ್ರಹಗಳ ಒಂದು ಚಲನಾಸ್ಥಿತಿ, ಅರ್ಥಾತ್ ಗ್ರಹಗಳಿಗೆ ಚಲನೆ ಅಂತ ನಾವು ಚಿಂತನೆ ಮಾಡ್ತೇವೆ ಒಂದು ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ಭೂಮಿ ಸುತ್ತುವಂತಹದ್ದು. ಆಗ ಸುತ್ತಿದಾಗ ನಮಗೆ ಆ ಗ್ರಹಗಳ ದೃಷ್ಟಿಗಳು ಬದಲಿಸಿಕೊಳ್ತಾ ಹೋಗ್ತದೆ. ಈಗ ಉದಾಹರಣೆಗೆ ನಾವು ನೇರವಾಗಿ ಕೂತಿದ್ದೇವೆ ಅಂತ ಅಂದ್ಕೊಳ್ಳಿ, ನಮ್ಮ ನೇರ ದೃಷ್ಟಿಗಳು ಒಂದು. ಇನ್ನು ಸ್ವಲ್ಪ ಕ್ರಾಸ್ ಆಗಿ ಕೂತಿದ್ದೇವೆ, ಆಗ ಅದನ್ನು ವಕ್ರ ದೃಷ್ಟಿ ಅಂತ ಕರಿತೇವೆ. ಈ ರೀತಿಯಲ್ಲಿ ಚಲನಾಸ್ಥಿತಿಗೆ ಬಂದಾಗ ಆ ಗ್ರಹಗಳ ಏನು ಪ್ರಭಾವ, ದೃಷ್ಟಿ ಅನ್ನುವಂಥದ್ದು ಭೂಮಿಯ ಮೇಲೆ ಯಾವ ಭಾಗದಿಂದ ಬೀಳ್ತಾ ಇದೆ ಅನ್ನುವುದನ್ನು ಗಣಿತ ಮಾಡುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಇದರ ಆಧಾರದಲ್ಲಿ 12 ರಾಶಿಯಲ್ಲಿ ಕುಂಭ ರಾಶಿಯಲ್ಲಿ ಇದ್ದ ಶನಿ ಇವತ್ತಿನ ದಿವಸದಲ್ಲಿ ಆತ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಮೀನ ರಾಶಿಯನ್ನು ಪ್ರವೇಶ ಮಾಡುವುದರಿಂದ ಆಗಬಹುದಾದಂತಹ ಪರಿಣಾಮಗಳು ಅಥವಾ ಆಗುವ ಪರಿಣಾಮ ಯಾರಿಗೆ ಅಂತ ಹೇಳುವಂತಹ ಪ್ರಶ್ನೆ, ಅಥವಾ ಕೇವಲ ವ್ಯಕ್ತಿಗತವಾದ ಚಿಂತನೆಯಲ್ಲಿ ಇದರ ಪರಿಣಾಮ ಅಂತ ಹೇಳುವಂಥದ್ದು ನಿರ್ಣಯಿಸಲ್ಪಡ್ತದೋ, ಅಥವಾ ಯುಗಾದಿಯ ಪರ್ವಕಾಲದಲ್ಲಿ ಒಂದು ಸಂವತ್ಸರದ ಬದಲಾವಣೆಯ ಈ ಪರ್ವಕಾಲದಲ್ಲಿ ಈ ಗ್ರಹದ ಒಂದು ಚಲನಾಸ್ಥಿತಿ ಹೇಳುವಂಥದ್ದು ಪ್ರಾಕೃತಿಕವಾಗಿ ಯಾವ ರೀತಿಯ ಪರಿಣಾಮವನ್ನು ಕೊಡಬಹುದು, ಹೀಗಿದ್ದೆಲ್ಲ ಪ್ರಶ್ನೆಗಳು ನಮ್ಮೊಳಗೆ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಹೋಗುವಂಥದ್ದು. ಶನಿಯ ಒಂದು ಸಾಮರ್ಥ್ಯ, ಶನಿ ಅಂದ ತಕ್ಷಣ
ನಮ್ಮ ಮಾನಸಿಕತೆಯಲ್ಲಿ ಹಾಸುಹೊಕ್ಕಾಗಿರುವಂತಹದ್ದು ಕೇವಲ ದುಷ್ಫಲಗಳಿಗೆ ಕಾರಣೀಭೂತ ಗ್ರಹ ಅಂತ. ಒಂಥರ ಬಾಲಿಶತನದ ಮಾನಸಿಕತೆ ಇದು. ಅಂದ್ರೆ ಬಾಲಿಶತನ ಅಂತಂದ್ರೆ ತುಂಬಾ ಚಿಕ್ಕ ಮನಸ್ಥಿತಿಯ ಯೋಚನೆ ಅಂತ ಇದನ್ನ ತೀರ್ಮಾನ ಮಾಡಬಹುದು. ಯಾವ ಕಾರಣಕ್ಕೂ ಕೂಡ ಯಾರು ಅತ್ಯಂತ ಒಳ್ಳೆಯ ಗ್ರಹರು, ಒಳ್ಳೆಯ ಫಲವನ್ನೇ ಕೊಡುವವರು ಅಂತ ಹೇಳುವಂತಹ ಒಂದು ಏನು ವರ್ಗೀಕರಣವೂ ಇಲ್ಲ, ಅಥವಾ ಅತ್ಯಂತ ಅಶುಭ ಫಲವನ್ನೇ, ಕೆಟ್ಟ ಫಲವನ್ನೇ ಕೊಡುವವರು ಇವರು ಅಂತ ಹೇಳುವಂತಹ ವರ್ಗೀಕರಣವೂ ಶಾಸ್ತ್ರದಲ್ಲಿ ಇಲ್ಲ. ಶಾಸ್ತ್ರ ವರ್ಗೀಕರಣವನ್ನ ಯಾವ ಆಧಾರದಲ್ಲಿ ಮಾಡ್ತದೆ ಕೇಳಿದ್ರೆ, ಉದಾಹರಣೆಗೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಮಾಡಿದ ಕರ್ಮಗಳು, ಕರ್ಮ ಹೇಳಿದ್ರೆ ಅದರಲ್ಲಿ ಶುಭ ಕರ್ಮಗಳು, ದುಷ್ಕರ್ಮಗಳು ಅಂತ ಎರಡು ವರ್ಗ ಇದೆ. ಈ ಎರಡು ಕೆಟಗರಿಯನ್ನಾಧರಿಸಿಕೊಂಡು ಆ ಗ್ರಹಗಳು ನಮ್ಮ ಮೇಲೆ ಯಾವ ಫಲವನ್ನ ಕೊಡಬೇಕು ಹೇಳುವಂತಹ ತೀರ್ಮಾನವನ್ನ ಮಾಡಬಲ್ಲರು ಅಂತ ಹೇಳುವಂತಹದ್ದು ನಿಜವಾಗಿಯೂ ಶಾಸ್ತ್ರದ ವ್ಯಾಖ್ಯಾನ. ಕರ್ಮ ಫಲದಾತ ಅಂತ ನಾವು ಆತನನ್ನ ಸಂಬೋಧಿಸಿದರೆ ಆತನ ಕರ್ಮವನ್ನು ನಮಗೆ ಕೊಡ್ತಾನೆ ಅನ್ನುವಂಥದ್ದು ಅರ್ಥ ಅಲ್ಲ. ನಾವು ಮಾಡಿದ ಕರ್ಮದ ಫಲವನ್ನ ನಿರ್ಣಯದಿಂದ ಆತ ನಮ್ಮ ಬದುಕಿನಲ್ಲಿ ಅನುಭವಿಸುವುದಕ್ಕೆ ಕೊಡ್ತಾನೆ ಅನ್ನುವಂಥದ್ದು ಅದರ ತಾತ್ಪರ್ಯ. ಹೇಗೆ ಅಂತ ಕೇಳಿದರೆ, ನಾವು ಜೀವನದಲ್ಲಿ ಯಾವುದೋ ಒಂದು ಅಕ್ಷಮ್ಯ ಅಪರಾಧವನ್ನ ಮಾಡ್ತೇವೆ. ಅಕ್ಷಮ್ಯ ಅಪರಾಧವನ್ನ ಮಾಡಿ ಒಂದು ನ್ಯಾಯ ವ್ಯವಸ್ಥೆಯಲ್ಲಿ ನಮಗೊಂದು ಶಿಕ್ಷೆಯ ಒಂದು ನಿರ್ಣಯ ಆಗುತ್ತದೆ. ಆ ಶಿಕ್ಷೆಯ ನಿರ್ಣಯ ಆದ ಮೇಲೆ ಆ ಶಿಕ್ಷೆಯನ್ನ ಯಥಾವತ್ತಾಗಿ ನಮ್ಮ ಬದುಕಿಗೆ ಅನುಭವಿಸುವುದಕ್ಕೆ ಅವಕಾಶ ಮಾಡಿಕೊಡುವಂತ ವ್ಯವಸ್ಥೆ ಏನಿದೆ ಅದು ಶನಿಯ ವ್ಯವಸ್ಥೆ. ಅದರ ಅರ್ಥ ಶನಿ ದುಷ್ಫಲವನ್ನೇ ನಮ್ಮ ಬದುಕಿನಲ್ಲಿ ಕೊಡ್ತಾನೆ ಅನ್ನುವಂಥದ್ದಲ್ಲ. ನಾವು ಮಾಡಿದ ಕರ್ಮವನ್ನ ಯಥಾವತ್ತಾಗಿ ನಮಗೆ ಅನುಭವಿಸ್ಲಿಕ್ಕೆ ಕೊಡುವಂತಹ ಗ್ರಹ ಅನ್ನುವಂಥ ಅರ್ಥವನ್ನ ತಗೊಳ್ಬೇಕು ನಾವು. ಇಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಕೇಳಿದ್ರೆ, ಶನಿ ಹೇಳಿದ್ರೆ ನಮ್ಮ ಬದುಕಿನಲ್ಲಿ ನಮಗೆ ಸಂಕಟಗಳನ್ನ ಕೊಡ್ತಾನೆ, ದುಃಖವನ್ನ ಕೊಡ್ತಾನೆ ಇತ್ಯಾದಿಯ ಒಂದು ಯೋಚನೆಗಳು ಸಹಜವಾಗಿಯೇ ಇರುವಂತಹದ್ದು. ಅದು ಸತ್ಯ ಏನು, ಅದು ನಮ್ಮ ಕರ್ಮವೇ ಆಗಿರ್ತದೆ ಅನ್ನುವಂಥ ಅರಿವು ನಮಗಿರಬೇಕು. ಹಾಗಾದ್ರೆ ಶನಿ ಶುಭ ಫಲದಾಯಕನಲ್ವಾ? ಆತನಿಗೆ ಪ್ರಸನ್ನ ಆತ್ಮ ಅಂತ ಒಂದು ಹೆಸರಿದೆ ಶನಿಗೆ. ಪ್ರಸನ್ನ ಆತ್ಮ ಹೇಳಿದ್ರೆ ಒಂದು ಒಳ್ಳೆ ಹೃದಯವಂತ ಅನ್ನುವಂತಹ ತಾತ್ಪರ್ಯ. ಒಳ್ಳೆ ಹೃದಯವಂತನಾದಂತಹ ಶನಿ ನಮಗೆ ದುಃಖ ಫಲವನ್ನೇ ಕೊಡ್ತಾನೆ ಹೇಳುವಂತಹ ತಾತ್ಪರ್ಯಕ್ಕೆ ಬರ್ಲಿಕ್ಕಿಲ್ಲ ನಾವು. ಅಂದ್ರೆ ನಾವು ಜಾಗರೂಕ ಮನಸ್ಥಿತಿಯಿಂದ ಇರಬೇಕು, ಕಾನ್ಶಿಯಸ್ ಮೈಂಡ್ ಸೆಟಪ್ ನಲ್ಲಿ ನಾವು ಬದುಕಬೇಕು ಅಂತ ಹೇಳುವಂತಹದ್ದೇ ಶನಿಯ ಮೂಲವಾದಂತಹ ತಾತ್ಪರ್ಯ, ಶನಿಯ ಸಂದೇಶ ಕೂಡ. ನಮ್ಮ ಬದುಕಿನ ನಡೆ ನುಡಿ ಅಥವಾ ನಮ್ಮ ಮಾನಸಿಕತೆ, ನಮ್ಮ ಕರ್ತವ್ಯ ಪ್ರಜ್ಞೆ, ನಮ್ಮ ಡೆಡಿಕೇಶನ್ ಇತ್ಯಾದಿಗಳೆಲ್ಲವೂ ಕೂಡ ನ್ಯಾಯದ ದಾರಿಯಲ್ಲಿದ್ದಾಗ ಶನಿ ನಮ್ಮ ಜೊತೆಗೆ ನಿಂತು ನಮ್ಮ ಬದುಕಿನ ಯಶಸ್ಸು, ಕೀರ್ತಿ ಮತ್ತೆ ಬದುಕಿನ ಸಾರ್ಥಕ್ಯ ಇದಕ್ಕೆಲ್ಲದಕ್ಕೂ ಕೂಡ ಶನಿ ಕಾರಣೀಭೂತನಾಗುತ್ತಾನೆ. ಈ ಒಂದು ತಾತ್ಪರ್ಯದಲ್ಲಿ ನಾವು ಆತನನ್ನ ಗ್ರಹಿಸಬೇಕಾದಂತ ಅವಶ್ಯಕತೆ ಮತ್ತೆ ವಾಸ್ತವ ತಾತ್ಪರ್ಯವು ಕೂಡ ಇದೇ ಆಗಿರುವಂತಹದ್ದು, ಶಾಸ್ತ್ರ ಹೇಳಿರುವಂತಹದ್ದು ಇದೆ. ಇಂತಹ ಅರ್ಥವನ್ನು ಹೊಂದಿರತಕ್ಕಂಥ ಶನಿಯನ್ನ ಇವತ್ತು ಬಹಳ ದೊಡ್ಡ ನೆಗೆಟಿವ್ ಕ್ಯಾರೆಕ್ಟರ್ ಆಗಿ ಬಿಂಬಿಸುವಂತ ಕೆಲಸವೂ ಕೂಡ ಆಗಿದೆ. ಹಾಗಾಗಿ ಶನಿ ಒಂದು ನಿರ್ದಯದಿಂದ ನಿರ್ಣಯಾತ್ಮಕವಾಗಿ ಜೀವಿತಾವಧಿಯಲ್ಲಿ ಪ್ರಾರಬ್ಧ ಕರ್ಮದಲ್ಲಿ ನಾವು ಮಾಡಿದ ಕರ್ಮವನ್ನ ಒಂದು ಎಳ್ಳಿನಿತು ಬದಲಾಯಿಸದೆ ನಮಗೆ ಅನುಭವಿಸುವುದಕ್ಕೆ ಅವಕಾಶ ಮಾಡಿಕೊಡುವಂಥವನು ಶನಿ. ಬದುಕಿನಲ್ಲಿ ಒಂದು ಸಾಧನೆಗೆ ದಾರಿಯನ್ನ ನಿರ್ಮಾಣ ಮಾಡಿಕೊಡುವಂಥವನು ಶನಿ. ಒಂದು ದೊಡ್ಡ ಬಂಡೆ ಕಲ್ಲಿರ್ತದೆ ಅಂತ ಅಂದುಕೊಳ್ಳಿ. ನಮ್ಮ ಬದುಕು ಒಂದು ಕಲ್ಲಿನ ಹಾಗೆ, ಅದಕ್ಕೆ ಯಾವುದೇ ರೂಪ ಇಲ್ಲ. ಬದುಕಿಗೊಂದು ರೂಪ ಬೇಕಲ್ಲ, ಬದುಕು ಹೀಗೆ ಬದುಕಬೇಕು ಹೇಳುವಂತ ಅರಿವು, ಅಂತಹ ಒಂದು ಜ್ಞಾನ ಬೇಕಲ್ಲ. ಅಂತಹ ಜ್ಞಾನವನ್ನ ಶನಿ ನಮ್ಮ ಬದುಕಿನಲ್ಲಿ ಪ್ರವೇಶ ಮಾಡಿದ ಕಾಲದಲ್ಲಿ ಕೊಡ್ತಾನೆ ಅಂತ. ಈ ರೀತಿಯಲ್ಲಿ ನಾವು ಶನಿಯನ್ನ ಗಮನಿಸಿದ್ರೆ ಇದು ಶಾಸ್ತ್ರಕ್ಕೆ ಕೊಡುವ ಗೌರವ ಮತ್ತೆ ಔಚಿತ್ಯ ತಾತ್ಪರ್ಯ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಈ ನೆಲೆಯಲ್ಲಿ ಶನಿಯನ್ನ ಕಾಣಬೇಕು. ಜೊತೆಯಲ್ಲಿ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡುವಂತಹ ಒಂದು ಪರ್ವಕಾಲ. ಈ ಕಾಲದಲ್ಲಿ ಗ್ರಹ ಚಕ್ರದಲ್ಲಿ ಒಂದಷ್ಟು ಬದಲಾವಣೆ ಹೇಳುವಂತಹದ್ದು ಸಹಜವಾಗಿ ಪ್ರಕೃತಿದತ್ತವಾಗಿ ನಡೆಯುವಂತಹದ್ದು. ಇದು ಪ್ರಕೃತಿಯ ಮೇಲೆ, ಜೀವ ಸಂಕುಲಗಳ ಮೇಲೆ ಮತ್ತೆ
ಮನುಷ್ಯನ ಮೇಲೆ, ಬುದ್ಧಿ ಮತ್ತು ವಿವೇಕ ಇರುವಂತಹ ಜೀವಿಯಾದ ಮನುಷ್ಯನ ಮೇಲೆ ಯಾವ ಯಾವ ರೀತಿಯಲ್ಲಿ ಪರಿಣಾಮಗಳು ಸಾಧ್ಯ ಅನ್ನುವಂತಹ ಒಂದು ಗಣಿತ ಭಾಗವು ಕೂಡ ಇರುವಂತಹದ್ದು. ಇನ್ನು ಗುರುಗಳೇ, ಈಗಾಗಲೇ ಮಾಹಿತಿಯನ್ನ ನೀಡಿದ್ರಿ, ಅಂದ್ರೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನ ಮಾಡ್ತಾ ಇದ್ದಾನೆ ಅಂತ. ಈ ರೀತಿ ಸಂಚಾರ ಮಾಡಿದಾಗ ಮೀನರಾಶಿಯವರಾಗಿರ್ಬೋದು ಅಥವಾ ಶನಿ ಯಾವ ಯಾವ ರಾಶಿಯ ಮೇಲೆ ಈಗಾಗಲೇ ತನ್ನ ದುಷ್ಪರಿಣಾಮವನ್ನ ಬೀರಬಹುದು, ಏನೆಲ್ಲ ಪರಿಣಾಮಗಳನ್ನ ಅವರು ಅನುಭವಿಸಬಹುದು, ಯಾವ ರಾಶಿಯವರು ಹಾಗೆ ಯಾವ ನಕ್ಷತ್ರದವರು, ಈ ಬಗ್ಗೆ ಹೇಳೋದಾದ್ರೆ? ಮುಖ್ಯವಾಗಿ ಇಲ್ಲಿಯ ತನಕ ಶನಿಯ ಒಂದು ಕಾಲ, ಅರ್ಥಾತ್ ಶನಿಯ ಒಂದು ಬಾಧೆಗೋ ಅಥವಾ ಶನಿಯ ಒಂದು ಪರಿಣಾಮಕ್ಕೋ ಒಳಗಾದಂಥವರು ಯಾರೆಲ್ಲ ಅಂತ ನಾವು ಚಿಂತನೆ ಮಾಡುವುದಿದ್ರೆ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿದ್ದಂತಹ ಶನಿಯ ಬಾಧೆ ಅಥವಾ ಪರಿಣಾಮ ಹೇಳುವಂತಹದ್ದು ಇತ್ತು. ಅದಾದ ಮೇಲೆ ತುಲಾ ರಾಶಿಯವರಿಗೆ ಪಂಚಮದಲ್ಲಿದ್ದಂತಹ ಶನಿಯ ದೃಷ್ಟಿ, ಶನಿಯ ಪರಿಣಾಮ ಹೇಳುವಂತಹದ್ದನ್ನು ಅನುಭವಿಸ್ತಾ ಇದ್ರು. ಇವರಿಬ್ಬರೂ ಕೂಡ ಕರ್ಕಾಟಕ ಮತ್ತು ತುಲಾ ರಾಶಿಯವರು 2.5 ವರ್ಷಗಳ ಕಾಲದಿಂದ ಪರಿಣಾಮವನ್ನು ಅನುಭವಿಸ್ತಾ ಇದ್ರು. ಜೊತೆಯಲ್ಲಿ ಮಕರ, ಕುಂಭ, ಮೀನ ಈ 3 ರಾಶಿಯವರಿಗೆ ಸಾರ್ಧ ಸಪ್ತಮ ಶನಿ ಅರ್ಥಾತ್ 7.5 ಶನಿ ಅಂತ ಕರೀತಾರೆ ಅದನ್ನು. ಮಕರ ರಾಶಿಯವರಿಗೆ ಸುದೀರ್ಘವಾದಂತಹ 7.5 ವರ್ಷದಿಂದ ಅವರು ಶನಿಯ ದೃಷ್ಟಿಗೆ, ಶನಿಯ ಪ್ರಭಾವಕ್ಕೆ ಒಳಗಾದವರಾಗಿರ್ತಾರೆ. ಕುಂಭ ರಾಶಿಯವರು 5 ವರ್ಷದ ಶನಿಯ ದೃಷ್ಟಿಗೆ, ಶನಿಯ ಪರಿಣಾಮಕ್ಕೆ ಒಳಗಾಗಿದ್ದವರಾಗಿರ್ತಾರೆ. ಇನ್ನು ಮೀನ ರಾಶಿಯವರು 2.5 ವರ್ಷಗಳ ಕಾಲದಿಂದ ಶನಿಯ ದೃಷ್ಟಿಗೆ, ಶನಿಯ ಪ್ರಭಾವಕ್ಕೆ ಒಳಗಾಗಿರುವವರಾಗಿರ್ತಾರೆ. ಈಗ ಆಗುವ ಬದಲಾವಣೆ ಏನು ಅನ್ನುವಂಥದ್ದು ಗಮನಿಸುವುದಾದರೆ, ಕರ್ಕಾಟಕ ರಾಶಿಯವರಿಗೆ ಶನಿಯ ದೃಷ್ಟಿಯಿಂದ ಮುಕ್ತಿ ಹೇಳುವಂಥದ್ದು ಇವತ್ತಿನ ದಿವಸದಿಂದ ಆರಂಭ. ಅವರಿಗೆ ಅಷ್ಟಮ ಶನಿ ಸಮಾಪ್ತಿಯಾಗಿದೆ. ಇನ್ನು ತುಲಾ ರಾಶಿಯವರಿಗೆ ಬಿಟ್ಟಿದೆ, ವೃಶ್ಚಿಕ ರಾಶಿಯವರಿಗೆ ಆರಂಭ ಆಗುತ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ಬಿಟ್ಟಿದೆ, ಸಿಂಹ ರಾಶಿಯವರಿಗೆ ಆರಂಭ ಆಗುತ್ತಾ ಇದೆ. ಸಿಂಹ ರಾಶಿಯವರಿಗೆ ಅಷ್ಟಮ ಭಾವದ ಶನಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಭಾವದ ಶನಿ. ಇನ್ನು ಮಕರ ರಾಶಿಯವರಿಗೆ ಪೂರ್ಣ ಪ್ರಮಾಣದಲ್ಲಿ 7.5 ವರ್ಷದ ಪೀಡನೆ ಮುಗಿದಂತಹ ಅಧ್ಯಾಯ ಮುಗಿತಾ ಇದೆ ಇವತ್ತಿಗೆ. ಮೇಷ ರಾಶಿಯವರಿಗೆ 7.5 ಶನಿ ಆರಂಭ ಆಗುತ್ತಾ ಇದೆ. ಕುಂಭ, ಮೀನ, ಮೇಷ ಇವರಿಗೆ 7.5 ಶನಿಯ ಕಾಲ. ಇನ್ನು ಸಿಂಹ ಮತ್ತು ವೃಶ್ಚಿಕ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಯ ಕಾಲ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಕಾಲ. ಸಾಮಾನ್ಯವಾಗಿ ಈ ಕಾಲಮಾನಗಳು, ಇದು ನನ್ನ ನನಗೆ ಇನ್ನೇನು ಮಾಡಲಿಕ್ಕಾಗೋದಿಲ್ಲ, ಅಥವಾ ನಾನು ಜೀವನದಲ್ಲಿ ಸೋಲ್ತಾ ಇದ್ದೇನೆ, ಅಥವಾ ಇನ್ನೇನೋ ಒಂದು ಮಿರಾಕಲ್ ಆದಂತಹ ಪಾಸಿಟಿವ್ ಬದಲಾವಣೆಗಳಾಗಬಹುದೇನೋ. ನಾನು ಹೇಳುವಂಥದ್ದು, ಈ ಗ್ರಹ ನಕ್ಷತ್ರಗಳ ಒಂದು ಸ್ಥಿತಿಗತಿಗಳಿಗೆ ಅನುಗುಣವಾಗಿ ನಮ್ಮ ಮಾನಸಿಕತೆಯನ್ನು ಒಂದು ಸಮಚಿತ್ತದಿಂದ ಇರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದಾಗ, ಈ ಗ್ರಹ ನಕ್ಷತ್ರಗಳು ಕೂಡ ನಮ್ಮದ್ದಾದಂತಹ ನೈತಿಕತೆಯ ಬದುಕಿನ ದಾರಿಯಲ್ಲಿ ನಾವಿದ್ದಾಗ, ಈ ಗ್ರಹ ನಕ್ಷತ್ರಗಳು ಕೂಡ ನಮಗೆ ಧನಾತ್ಮಕವಾದಂತಹ ಸ್ಪಂದನೆಯನ್ನು ಕೊಡುವಂತಹ ಸಂದರ್ಭಗಳು ಕೂಡ ಇದ್ದಾವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಏನೋ ಒಂದು ರೀತಿಯಲ್ಲಿ ಗಲಿಬಿಲಿಗೆ ಒಳಗಾಗುವಂಥದ್ದು, ಅಥವಾ ಸಿಕ್ಕ ಧಾರ್ಮಿಕ ವಿಧಿವಿಧಾನಗಳನ್ನು, ಅದಕ್ಕೆ ಯಾವುದಕ್ಕೂ ಕೂಡ ಹಿಂದೂ ಇರೋದಿಲ್ಲ, ಮುಂದೂ ಇರೋದಿಲ್ಲ, ಆ ಥರದ ಕೆಲವೆಲ್ಲ ರಿಚುವಲ್ಗಳನ್ನು ಫಾಲೋ ಅಪ್ ಮಾಡುವಂಥದ್ದು. ಹಾಗಲ್ಲ, ನಿಮ್ಮ ನಿತ್ಯ ನೈಮಿತ್ತಿಕವಾದಂತಹ ಜೀವನ ಕ್ರಮದಲ್ಲಿಯೇ ಒಂದು ಧಾರ್ಮಿಕತೆಯ, ಒಂದು ಆಚರಣೆಯ ವ್ಯವಸ್ಥೆಯ ಒಂದು ಚೌಕಟ್ಟು ಹೇಳುವಂಥದ್ದು ಮನುಷ್ಯನ ಬದುಕಿಗೆ ಅದು ಅವಶ್ಯಕತೆ. ಕಾರಣ ಏನು ಕೇಳಿದರೆ, ಶಾಂತಿಯುತವಾದಂತಹ ಜೀವನವನ್ನು, ಗೊಂದಲರಹಿತವಾದಂತಹ ಜೀವನವನ್ನು, ಸಾರ್ಥಕತೆಯ ಜೀವನವನ್ನು ನಿರೀಕ್ಷೆ ಮಾಡುವಂಥ ಪ್ರತಿಯೊಬ್ಬನೂ ಕೂಡ ತನ್ನ ಬದುಕಿನಲ್ಲಿ ಒಂದು ಸಣ್ಣದಾದಂತಹ ಒಂದು ಚಟುವಟಿಕೆಯನ್ನು ಧನಾತ್ಮಕವಾಗಿ ನಾವು ಅಳವಡಿಸಿಕೊಳ್ಳುವಂಥದ್ದು ಬದುಕಿನಲ್ಲಿ, ಅದು ತುಂಬ ಅವಶ್ಯಕತೆ ಅಂತ. ಈ ನೆಲೆಯ ಬದುಕನ್ನು ಯಾರು ಅವಲಂಬಿಸಿರ್ತಾನೆ ಅವನಿಗೆ ಈ ಗ್ರಹ ನಕ್ಷತ್ರಗಳ ಬದಲಾವಣೆ ಹೇಳುವಂಥದ್ದು ಬಹಳ ದೊಡ್ಡ ಮಟ್ಟದ ಪರಿಣಾಮಕಾರಿ ಅಂತ ಖಂಡಿತ ಆಗುವುದಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕವಾಗಿ ನನ್ನ ಉದಾಹರಣೆಯನ್ನೇ ನಾನು ತೆಗೆದುಕೊಳ್ತಾ, ನಾನೊಬ್ಬ ಅನ್ವೇಷಣೆಯ ಮನಸ್ಥಿತಿಯ ವಿದ್ಯಾರ್ಥಿ ಆಗಿರೋದ್ರಿಂದ
ಆ ಭಾವದಿಂದ ನಾನು ಗಮನಿಸಿದಾಗ ನನಗೆ ಅನುಭವಕ್ಕೆ ಬಂದ ಸತ್ಯ, ನಮ್ಮ ನೈಮಿತ್ತಿಕ ಜೀವನದಲ್ಲಿ, ನಿತ್ಯ ನೈಮಿತ್ತಿಕ ಜೀವನದಲ್ಲಿ ನಮ್ಮದ್ದಾದಂಥ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಂಥ ವ್ಯಾಪ್ತಿಯ ಒಳಗೆ ಕನಿಷ್ಠ ಪ್ರಮಾಣದ ಧಾರ್ಮಿಕ ಜೀವನ ಕ್ರಮಗಳು ಇದ್ದಾಗ ನಿಮಗೆ ಇಂತಹ ಬದಲಾವಣೆಗಳು ದೊಡ್ಡ ಮಟ್ಟದ ಪರಿಣಾಮವನ್ನು ಕೊಡೋದಿಲ್ಲ. ಸಣ್ಣ ಪರಿಣಾಮಗಳು ಖಂಡಿತ ಇದ್ದೇ ಇರ್ತದೆ. ಅಂತಹ ವ್ಯತ್ಯಯಗಳು ನಮ್ಮ ಅನುಭವಕ್ಕೆ ಬಂದೇ ಬರ್ತದೆ. ಇಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದವರು ಯಾರು ಕೇಳಿದ್ರೆ ಮೇಷರಾಶಿಯವರು ಜಾಗ್ರತೆಯಿಂದ ಇರಬೇಕಾದಂತಹ ಒಂದು ವ್ಯವಸ್ಥೆ. ಕಾರಣ ಏನು ಕೇಳಿದ್ರೆ ಪಾಪಂ ವ್ಯಯಂಚ ಪತನಂ ನಿರಯಂ ವಾಮಮಂಬಕಂ ಸ್ಥಾನ ಭ್ರಂಶಂಚ ವೈಕಲ್ಯಂ ಚಿಂತ್ಯಂ ದ್ವಾದಶೇನ ಚ. ಮೇಷರಾಶಿಯವರಿಗೆ ಬಾಧಕಾಧಿಪತಿಯಾಗುತ್ತಾನೆ ಶನಿ. ಆತ ವ್ಯಯಭಾವಕ್ಕೆ ಬಂದು ಕೂತ್ಕೊಳ್ಳುವಂತಹ ವ್ಯವಸ್ಥೆ. ಕರ್ಮಾಧಿಪತಿ ಮತ್ತೆ ಬಾಧಕಾಧಿಪತಿ, ದಶಮಾಧಿಪತಿ ಮತ್ತೆ ಏಕಾದಶಾಧಿಪತಿಯಾಗಿ ಆತ ವ್ಯಯಭಾವದಲ್ಲಿ ಬಂದು ಕೂತ್ಕೊಳ್ಳೋದ್ರಿಂದ ಮೇಷರಾಶಿಯವರು ಸ್ವಲ್ಪ ಜಾಗರೂಕತೆ ಹೆಜ್ಜೆಯನ್ನು ಇಡಬೇಕು. ಅಂದರೆ ನಮ್ಮನ್ನ ನಾವು ಎಚ್ಚರಿಕೆಯಿಂದ ಇರಿಸಿಕೊಳ್ಳುವಂಥದ್ದನ್ನು ಜಾಗರೂಕತೆ ಅಂತ ಸಂಬೋಧನೆ ಮಾಡ್ತೇವೆ. ಕಾನ್ಷಿಯಸ್ ಮೈಂಡ್, ಸೂಕ್ಷ್ಮ ಮನಸ್ಥಿತಿಯಿಂದ ನಿರ್ಣಯಗಳನ್ನು ಮಾಡ್ತಾ ಹೋಗಬೇಕು. ಎರ್ರಾಬಿರ್ರಿಯಾಗಿ ಯದ್ವಾ ತದ್ವಾ ಮನಸ್ಸಿಗೆ ಬಂದ ಹಾಗೆ ಸ್ವೇಚ್ಛಾಚಾರದ ಮಾನಸಿಕತೆಯಿಂದ ತೀರ್ಮಾನಗಳನ್ನು ಜೀವನದ ಬಗ್ಗೆ ಮಾಡಬಾರದು ಅನ್ನುವುದೇ ಇದರ ತಾತ್ಪರ್ಯ. ಹಾಗಾಗಿ ಸೂಕ್ಷ್ಮ ಮಾನಸಿಕತೆಯಿಂದ ನೀವೇನಾದರೂ ಇದರ ಬಗ್ಗೆ ಗಮನಿಸಿ ತೀರ್ಮಾನಗಳನ್ನು ಮಾಡ್ತಾ ಹೋದರೆ ದೊಡ್ಡ ತೊಂದರೆಗಳೇನು ಆಗಲಿಕ್ಕಿಲ್ಲ. ಇಲ್ಲದೇ ಇದ್ದರೆ ಆರ್ಥಿಕ ವಿಷಯಗಳಾಗಿರ್ಬೋದು, ಆಮೇಲೆ ದೈಹಿಕ ಮಾನಸಿಕವಾದಂಥ ಆರೋಗ್ಯ ವಿಷಯಗಳಾಗಿರ್ಬೋದು, ಮತ್ತೊಂದಷ್ಟು ನಷ್ಟ ವ್ಯವಸ್ಥೆಗಳ ಫಲಗಳಾಗಿರ್ಬೋದು ಇತ್ಯಾದಿಗಳೆಲ್ಲ ಒಟ್ಟಿನಲ್ಲಿ ಮಾನಸಿಕವಾಗಿ ಒಂದು ಸ್ಟೇಬಲ್ ಇದ್ದೇನೆ ಅಂತ ಹೇಳಿಕೊಳ್ಳಿಕ್ಕೆ ಬಿಡೋದಿಲ್ಲ. ಅಂತಹ ಫಲದ ನಿರೀಕ್ಷೆ ಹೇಳುವಂಥದ್ದು ಮೇಷರಾಶಿಗೆ ಇರುವಂಥದ್ದು. ಹಾಗೆ ಮೀನರಾಶಿಗೆ ಜನ್ಮದ ಶನಿ ಅಂತಂದರೆ ಜನ್ಮ ಶನಿ ನರೋ ದುಃಖ ಅಂತ, ದುಃಖ ಫಲವನ್ನು ಕೊಡ್ತಾನೆ ಅಂತ. ಯಾವಾಗ ಕೆಲವು ಗ್ರಹಗಳು ಜನ್ಮರಾಶಿಗೆ ಬಂದು ಕೂತ್ಕೊಳ್ತಾರೆ ಆಗ ಅವರು ದುಃಖ ಫಲವನ್ನು ಕೊಡ್ತಾರೆ ಹೇಳುವಂಥದ್ದು ಕೂಡ ಇದೆ. ಗೋಚಾರ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲಿ ಬಂದು ಶನಿ ಉಪಸ್ಥಿತನಾಗೋದರಿಂದ ದುಃಖ ಫಲದಾಯಕ. ದುಃಖಕ್ಕೆ ಕಾರಣ ಇಂಥದ್ದೇ ಆಗಬೇಕು ಅಂತೇನಿಲ್ಲ. ಕೆಲವು ಕಾರಣಗಳು ನಮಗೆ ಸಂತೋಷವನ್ನು ಕೊಡಬಹುದು, ಕೆಲವು ಕಾರಣಗಳು ದುಃಖವನ್ನು ಕೊಡಬಹುದು. ಅಂತೂ ದುಃಖ ಫಲದಾಯಕನಾಗುತ್ತಾನೆ ಶನಿ ಜನ್ಮರಾಶಿಗೆ ಬಂದಾಗ. ಹಾಗಾಗಿ ಮೀನರಾಶಿಯವರು ಕೂಡ ಹಾಗೆ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳುವಂಥ ಫಲ. ಇನ್ನು ಕುಂಭರಾಶಿಯ ಚಿಂತನೆಯನ್ನು ಮಾಡುವಾಗ ಕುಂಭರಾಶಿಗೆ ಸುದೀರ್ಘವಾದಂಥ 5 ವರ್ಷಗಳ ಕಾಲ ಬಾಧೆ ಇತ್ತು. ಈಗ ಕೊನೆಯ 2.5 ವರ್ಷಗಳ ಕಾಲದ ಒಂದು ವ್ಯವಸ್ಥೆ ಇದು ಒಂದು ರೀತಿಯಲ್ಲಿ ಸಮಾಧಾನಕರ. ಸಾಮಾನ್ಯವಾಗಿ ಒಂದು ಮಾತುಂಟು, ಏನು ಕೇಳಿದರೆ ಆರಂಭದ 5 ವರ್ಷಗಳ ಕಾಲ ಶನಿಯ ಕಾಲದಲ್ಲಿ ದುಃಖ ಫಲವನ್ನು ಕೊಟ್ಟರೆ ಕೊನೆಯಲ್ಲಿ ಆತ ಯಾವೆಲ್ಲ ಕಾರಣಗಳಿಂದಾಗಿ ನಮ್ಮ ಬದುಕಿನಲ್ಲಿ ದುಃಖ ಬಂದಿದೆ ಆ ಎಲ್ಲ ಕಾರಣಗಳನ್ನು ಬದಿಗೊತ್ತಿ ನಮಗೊಂದು ನೆಮ್ಮದಿಯ ಕಾರಣಗಳನ್ನು ನಮ್ಮ ಬದುಕಿನಲ್ಲಿ ಕೊಡ್ತಾನೆ ಹೇಳುವಂಥ ಲಕ್ಷಣಗಳು ಕೂಡ ಇದ್ದಾವೆ. ಅಥವಾ ಆರಂಭದಲ್ಲಿ ಶುಭ ಫಲದಾಯಕನಾಗಿದ್ದರೆ ಕೊನೆಯ ಹಂತದಲ್ಲಿ ದುಃಖವನ್ನು ಕೊಡುವಂತಹ ಸಾಧ್ಯತೆಗಳನ್ನು ಕೂಡ ಹೇಳುತ್ತಾರೆ. ಇದು ವೈಯಕ್ತಿಕವಾಗಿ ಅವರವರ ಜಾತಕದಲ್ಲಿ ಶನಿ ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನುವುದರ ಮೇಲೆ ಆ ಫಲವನ್ನು ಕೂಡ ಹೇಳಲಿಕ್ಕಿರ್ತದೆ. ಜನರಲ್ ಆಗಿ ನಾನು ಹೇಳಿದೆ ಅಂದ ತಕ್ಷಣ ಸಾರ್ವತ್ರಿಕವಾಗಿ ಇದೇ ಫಲವನ್ನು ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳುವುದು ಅದರ ತಾತ್ಪರ್ಯ ಅಲ್ಲ. ಸೊ ನಮ್ಮ ವ್ಯಕ್ತಿಗತವಾದಂತಹ ಕುಂಡಲಿಯಲ್ಲಿ 12 ರಾಶಿಯಲ್ಲಿ ಶನಿಯ ಉಪಸ್ಥಿತಿ, ಅವನಿಗೆ ಉಚ್ಚ ಸ್ಥಾನ, ನೀಚ ಸ್ಥಾನ, ಹೀಗಿದ್ದೆಲ್ಲ ಕೆಲವು ಕ್ಷೇತ್ರಗಳೆಲ್ಲ ಇದ್ದಾವೆ. ಈ ವಿಂಗಡಣೆಗಳ ಮೂಲಕ ಶನಿಯ ಒಂದು ದೃಷ್ಟಿ ನಮ್ಮ ಮೇಲೆ ಶುಭ ಫಲವೋ ಅಶುಭ ಫಲವೋ ಅನ್ನುವುದನ್ನು ತಿಳಿದು ಈ ಗೋಚಾರದಲ್ಲಿ ಬಂದಾಗ ಯಾವ ಫಲ ಅಂತ ಹೇಳುವಂತಹ ಲೆಕ್ಕಾಚಾರದ ಫಲವನ್ನು ಕಾಣುವಂತಹದ್ದು ಕೂಡ ಇದೆ. ಇನ್ನು ವೃಶ್ಚಿಕ ರಾಶಿಗೆ ಪಂಚಮದ ಶನಿ, ಸಿಂಹ ರಾಶಿಗೆ ಅಷ್ಟಮದ ಶನಿ. ಇವರಿಬ್ಬರು ಕೂಡ ಹಾಗೆ ಸ್ವಲ್ಪ ಜಾಗರೂಕತೆ ಹೇಳುವಂತಹದ್ದು, ಕಾನ್ಷಿಯಸ್ ಮೈಂಡ್ ಹೇಳುವಂತಹದ್ದು ಖಂಡಿತ ಅಗತ್ಯ. ಕಾರಣ ಇಷ್ಟೇ, ಕೆಲವೊಂದಿಷ್ಟು ತೀರ್ಮಾನಗಳನ್ನು ಮಾಡುವಂತಹ ಸಂದರ್ಭಗಳು ಅದು ಅತ್ಯಂತ ಜಾಗ್ರತೆಯಿಂದ ಮಾಡಬೇಕಾಗ್ತದೆ. ನಮ್ಮ ನಿರ್ಣಯ ಮತ್ತೆ ಒಂದು ಆಥರೈಸ್ಡ್ ಪೋಸ್ಟಿಂಗ್ ಅಲ್ಲಿ ಇದ್ದಾಗ, ಅಂದರೆ ನಮಗೆ ಯಾವುದೋ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ನಾವು ಅಲ್ಲಿ ಮತ್ತಷ್ಟು ಜಾಗ್ರತೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆ. ಇಲ್ಲದೇ ಇದ್ದರೆ ಅಪವಾದಗಳು, ಅಪಕೀರ್ತಿಗಳು, ಅಪಜಯಗಳು ಇದೆಲ್ಲವೂ ಸಾಧ್ಯ. ಅಪವಾದ, ಅಪಕೀರ್ತಿ, ಅಪಜಯ, ಈ ಥರದ ಫಲಗಳನ್ನೆಲ್ಲ ನಾವು ಅನುಭವಿಸುವಂತಹ ಸಂದರ್ಭಗಳು. ಹಾಗಾಗಿ
ನಮಗೆ ಯಾವಾಗ ನಮ್ಮದ್ದಾದಂಥ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಾವು ಇರ್ತೇವೆ, ಅಂತಹ ವ್ಯಕ್ತಿಗಳು ಕೂಡ ಇಂತಹ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ಮಾಡಬೇಕಾಗ್ತದೆ. ಇದು ಸಾಮಾನ್ಯವಾಗಿ ಇಂದಿನ ದಿನದಲ್ಲಿ ನಡೆಯುವಂತಹ ಶನಿಯ ಒಂದು ಏನು ಸಂಚಾರ ಇದೆ, ಇದರಿಂದಾಗಿ ಆಗುವಂತಹ ಪರಿಣಾಮದ ರಾಶಿಗಳು 5 ರಾಶಿಗಳು, ಒಟ್ಟು ಒಂದು ಸಿಂಹ, ಒಂದು ವೃಶ್ಚಿಕ, ಇನ್ನೊಂದು ಕುಂಭ, ಮೀನ, ಮೇಷ, 5 ರಾಶಿಗಳ ಮೇಲೆ ಪರಿಣಾಮಗಳಿರುವಂಥದ್ದು. ಇನ್ನುಳಿದ 7 ರಾಶಿಗಳ ಮೇಲೆ ಯಾವುದೇ ರೀತಿಯ ಶನಿಯ ಇಂಪ್ಯಾಕ್ಟ್ ಹೇಳುವಂಥದ್ದು ಈ ಸಂಚಾರದಿಂದಾಗಿ ಅದು ಶಾಸ್ತ್ರದ ದೃಷ್ಟಿಕೋನದಲ್ಲಿ ಗಮನಿಸಿದಾಗ ಇಲ್ಲ ಅಂತ ಹೇಳುವಂಥದ್ದು ಉಂಟು. ಶನಿ ದೋಷ ಇರುವಂತಹ ರಾಶಿಗಳು ಯಾವುದು, ಹಾಗೆ ಏನು ಪರಿಹಾರ ಮಾರ್ಗವಾಗಿ ಮಾಡ್ಕೋಬೇಕು ಗುರುಜಿಗಳು, ಇದ್ರ ಬಗ್ಗೆ ಕೂಡ ಹೇಳ್ತಾರೆ. ಗುರುಗಳೇ, ಇನ್ನು ಈಗ ಶನಿ ದೋಷ ಇರುವಂತಹ ರಾಶಿಗಳು ಯಾವುದು ಅಂತ ಹೇಳಿದ್ರೆ, ಇನ್ನು ಇದರ ಪರಿಹಾರ ಮಾರ್ಗವಾಗಿ ಏನೆಲ್ಲ ಮಾಡ್ಕೋಬಹುದು? ನಮ್ಮ ಜೀವನ ಏನು ನಿತ್ಯ ನೈಮಿತ್ತಿಕವಾಗಿ ನಡೆಯುವಂತಹ ಈ ಸಂದರ್ಭಗಳಲ್ಲಿ ನಮಗೆ ನಿತ್ಯದಲ್ಲಿ ಒಂದು ಧಾರ್ಮಿಕವಾದಂಥ ಒಂದು ಚೌಕಟ್ಟು ಇರಲೇಬೇಕು. ಉದಾಹರಣೆಗೆ ನಾವುಗಳು ಬೆಳಿಗ್ಗೆ ಎದ್ದೇಳುತ್ತೇವೆ, ಎದ್ದೇಳುವುದಕ್ಕೆ ಒಂದು ನಿಯಮಗಳನ್ನು ನಾವು ಹಾಕ್ಕೊಂಡಿರ್ತೇವೆ. ಅದಾದ ಮೇಲೆ ಶೌಚಾದಿಗಳನ್ನು, ನಮ್ಮ ಸ್ನಾನ ಇತ್ಯಾದಿಗಳನ್ನು ಮುಗಿಸ್ತೇವೆ. ಅದಾದ ಮೇಲೆ ನಮಗೆ ಪ್ರೇ ವ್ಯವಸ್ಥೆಗಳು, ಕೆಲವರು ಯೋಗ, ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ಧಾರ್ಮಿಕ ಜೀವನವನ್ನು ಮಾಡಿದೆ. ಕೆಲವರು ಜಪತಪಾದಿಗಳನ್ನು ಮಾಡುವಂಥದ್ದು, ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡುವಂಥದ್ದು. ಕೆಲವರದ್ದು ಅದೇನು ಇರುವುದಿಲ್ಲ, ಸ್ನಾನ ಆದ ಮೇಲೆ ಮನೆಯಲ್ಲಿ ಉಪಹಾರಾದಿಗಳನ್ನು ಮಾಡಿಕೊಂಡು ಆಫೀಸಿಗೆ ಹೋಗುವಾಗ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಕ್ರಮಗಳು. ಹೀಗೆ ಒಂದು ವೈವಿಧ್ಯಮಯವಾದಂತಹ ಧಾರ್ಮಿಕ ಆಚರಣೆಗಳನ್ನು ನಮ್ಮ ಬದುಕಿನಲ್ಲಿ ನಮಗೆ ಹಿರಿಯರು ಹೇಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ಮಾಡುವಂಥದ್ದು ನಮ್ಮ ವ್ಯವಸ್ಥೆ. ಇದರ ನಡುವೆ ಗ್ರಹಗತಿಗಳಲ್ಲಿ ವ್ಯತ್ಯಾಸಗಳಾದಾಗ ಅದಕ್ಕೊಂದು ವಿಶೇಷವಾದಂತಹ ಕಾಳಜಿಯನ್ನು ತೆಗೆದುಕೊಂಡಂತೆ ಅದನ್ನು ಅನುಕರಣೆ ಮಾಡುವಂಥದ್ದು ಕೂಡ ತುಂಬ ಔಚಿತ್ಯವಾದಂತಹ ವ್ಯವಸ್ಥೆ. ಈ ನಿತ್ಯ ನೈಮಿತ್ತಿಕ ಕ್ರಿಯೆಗಳ ಜೊತೆಗೆ ಸಾಮಾನ್ಯವಾಗಿ ಪಂಚಮ, ಅಷ್ಟಮ, ಸಾರ್ಧ ಸಪ್ತಮ 3 ರೀತಿಯಾದಂತಹ ಶನಿಯ ಪರಿಣಾಮಗಳು ಅಥವಾ ಶನಿಯ ದಶಾಕಾಲ, ಈ ಸಂದರ್ಭಗಳಲ್ಲಿ ಅತ್ಯಂತ ಮುಖ್ಯವಾಗಿ ನಾವು ಆರಾಧನೆ ಮಾಡಬಹುದಾದಂಥ ಯಾವುದಾದರೂ ಒಂದು ದೇವತಾ ಅಸ್ತಿತ್ವ ಇದ್ದರೆ ಅದು ಆಂಜನೇಯ ಮತ್ತು ವಿಷ್ಣುವನ್ನ ಶಾಸ್ತ್ರ ಹೇಳುತ್ತದೆ. ಕಾರಣ, ಶನಿಯ ಒಟ್ಟಾರೆಯಾದಂತಹ ಜೀವನ ಚರಿತ್ರೆಯಲ್ಲಿ ಶನಿ ಯಾರನ್ನ ಬಾಧಿಸಲಿಲ್ಲ ಅಂತ ಕೇಳಿದರೆ ಒಂದು ಹನುಮಂತನನ್ನ, ಇನ್ನೊಂದು ವಿಷ್ಣುವನ್ನ, ಇವರಿಬ್ಬರನ್ನ ಆತ ಬಿಟ್ಟಿದ್ದಾನೆ, ಇನ್ನುಳಿದ ಎಲ್ಲರನ್ನೂ ಕೂಡ ಪೀಡಿಸಿದ್ದಾನೆ ಹೇಳುವಂತಹದ್ದು ಶನಿಯ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ಹಾಗಾಗಿ ವಿಷ್ಣುವಿನ ಪ್ರೀತಿಯ ಆರಾಧನೆಗಳನ್ನು ಮಾಡಿದಾಗ, ಆಂಜನೇಯ ದೇವರ ಪ್ರೀತಿಯ ಆರಾಧನೆಗಳನ್ನು ಮಾಡಿದಾಗ ಶನಿ ಪ್ರಸನ್ನನಾಗುತ್ತಾನೆ, ಶನಿ ಅನುಗ್ರಹವನ್ನು ಮಾಡ್ತಾನೆ. ಮತ್ತು ಇದೆಲ್ಲದಕ್ಕೆ ಮೀರಿದ ಒಂದು ರೆಮಿಡಿಯನ್ನು ಹೇಳುತ್ತಿದ್ರೆ ನಾನು, ಒಂದು ನಿಯತ್ತಿನ ಬದುಕನ್ನು ಯಾರು ಬದುಕುತ್ತಾನೆ ಅವರ ಜೊತೆಗೆ ಶನಿ ಇರ್ತಾನೆ. ಸತ್ಯ, ಧರ್ಮ, ನ್ಯಾಯ, ನೀತಿ, ನಿಷ್ಠುರತೆ ಇತ್ಯಾದಿಗಳು ಯಾರ ಬದುಕಿನಲ್ಲಿ ಇರ್ತದೋ ಅವರ ಜೊತೆಗೆ ಶನಿ ಇರ್ತಾನೆ ಅಂತ ಅರ್ಥ. ಯಾಕಂತಂದ್ರೆ ಹೀ ಈಸ್ ಎ ಖಡಕ್ ಆಫೀಸರ್, ಸ್ಟ್ರಿಕ್ಟ್ ಆಫೀಸರ್ ಇದ್ದ ಹಾಗೆ. ಒಬ್ಬ ಗುಡ್ ಅಡ್ಮಿನಿಸ್ಟ್ರೇಟರ್, ಗುಡ್ ಆಫೀಸರ್ ಅಂತಂದ್ರೆ ಆತ ನಿಯತ್ತಿನ ವ್ಯಕ್ತಿ ಅಂತ ಅರ್ಥ. ಅಂತ ನಿಯತ್ತಿನ ವ್ಯಕ್ತಿ ಯಾರು ಕೇಳಿದ್ರೆ ಅದು ಶನಿ. ಆತನಿಗೆ ಯಾವುದೇ ಲಂಚಗಳು ನಡೆಯುವುದಿಲ್ಲ, ಕಾಂಪ್ರಮೈಸ್ ಇಲ್ಲ. ಆತನನ್ನ ಪೂಜೆ ಮಾಡಿ ಇಲ್ಲಿ ಬೇಡದ ಕೆಲಸವನ್ನ ಮಾಡಿದ್ರೆ ಖಂಡಿತ ಶಿಕ್ಷೆ ಪಕ್ಕ. ಆ ಥರದ ಒಂದು ಪ್ಲಾನೆಟ್ ಅನ್ನುವಂಥದ್ದನ್ನ ನಮಗೆ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಪೂಜೆಗಿಂತಲೂ ಮೊದಲನೆಯದ್ದಾಗಿ ನೈತಿಕತೆಯ ಬದುಕನ್ನು ಬದುಕುವುದನ್ನ ಶನಿ ಎಕ್ಸ್ಪೆಕ್ಟೇಷನ್ ಮಾಡ್ತಾನೆ, ಆತ ನಿರೀಕ್ಷೆ ಮಾಡ್ತಾನೆ ಅಂತ. ಹಾಗಾಗಿ ಧರ್ಮ ಕರ್ಮಗಳಿಗೆ ಆತ ಅಧಿಪತಿ. ಧರ್ಮ ಅಂತಂದ್ರೆ ಏನು? ನಿಯತ್ತು, ನೈತಿಕತೆ. ಕರ್ಮ ಹೇಳಿದ್ರೆ ಕರ್ತವ್ಯದ ಶ್ರದ್ಧೆ. ಇದೆರಡಕ್ಕೆ ಆತ ನಿರ್ಣಯಾತ್ಮಕವಾದಂತಹ ಒಬ್ಬ ರೂಲರ್ ಅಂತ ಹೇಳುವಂತ. ಅವನಿಗೆ ಬೇಕಾಗುವುದೇನು? ನೈತಿಕತೆಯ ಬದುಕು, ಜೊತೆಯಲ್ಲಿ ವಿಷ್ಣು ಮತ್ತೆ ಆಂಜನೇಯ ದೇವರ ಆರಾಧನೆ. ಇನ್ನು ಮುಂದೆ ಹೋಗಿ ಶಾಸ್ತ್ರ ವಿಧಿಸಲ್ಪಡಬಹುದಾದಂತಹ ಇದೊಂದು ಸೂಚ್ಯ ವಿಷಯವನ್ನು ಹೇಳಿದರೆ, ಶಾಸ್ತ್ರ ವಿಧಿಸಲ್ಪಡಬಹುದಾದಂತಹ ಏನು ಪರಿಹಾರದ ದಾರಿಗಳು ಹೇಳುವಂಥದ್ದು ಖಂಡಿತ ಉಂಟೇ ಉಂಟು. ಅಷ್ಟಮ ಶನಿ ಬಂದಾಗ ಅದಕ್ಕೆ ಶಾಂತಿ ವಿಧಿಗಳನ್ನು ಹೇಳ್ತಾರೆ. ಪಂಚಮ ಶನಿ ಬಂದಾಗ ಅದಕ್ಕೆ ಶಾಂತಿ ಕರ್ಮಗಳನ್ನು ಹೇಳ್ತಾರೆ. ಇನ್ನು 7ನೇ ಶನಿ ಬಂದಾಗ ಅಲ್ಲಿಯೂ ಕೂಡ ಶಾಂತಿ ಕರ್ಮಗಳನ್ನು ಹೇಳ್ತಾರೆ. ಶಾಂತಿ ಕರ್ಮಗಳು ಅಂತಂದ್ರೆ ಏನು? ಸಾಮಾನ್ಯವಾಗಿ ಪಂಚಭೂತಗಳಲ್ಲಿ ನಾವು ದೇವರನ್ನ ಆರಾಧಿಸುವುದು ವಿಧಿ. ಅದು ಹೇಗೆ?
ಪೃಥಿವಿ, ಅಪು, ತೇಜೋ, ವಾಯು, ಆಕಾಶ. ಅಗ್ನಿಯಲ್ಲಿ ದೇವರನ್ನ ಆರಾಧನೆ ಮಾಡಬಹುದು, ನೀರಿನಲ್ಲಿ ದೇವರನ್ನ ಆರಾಧನೆ ಮಾಡಬಹುದು, ಭೂಮಿಯಲ್ಲಿ ದೇವರನ್ನ ಆರಾಧನೆ ಮಾಡಬಹುದು, ಗಾಳಿಯಲ್ಲಿ ಮತ್ತೆ ಆಕಾಶ ತತ್ವದಲ್ಲಿ ದೇವರನ್ನ ಆರಾಧನೆ ಮಾಡಬಹುದು. ಅಗ್ನಿಯಲ್ಲಿ ಆರಾಧನೆ ಮಾಡುವುದು ಅಂತ ಹೇಳಿದ್ರೆ ಹೋಮ ಹವನಾದಿಗಳಿಂದ, ಕಲಶದಲ್ಲಿ ಆರಾಧನೆ ಮಾಡುವುದು ಹೇಳಿದ್ರೆ ಅದು ಜಲತತ್ವದಲ್ಲಿ ಆರಾಧನೆ ಮಾಡುವುದು. ಇನ್ನು ಭೂಮಿಯಲ್ಲಿ ಯಂತ್ರವನ್ನ ಬರೆದು ಆರಾಧನೆ ಮಾಡುವುದು ಹೇಳಿದ್ರೆ ಭೂತತ್ವದಲ್ಲಿ ಆರಾಧನೆ ಅಂತ. ಹೀಗೆ ಈ ರೀತಿಯಲ್ಲಿಯೂ ಕೂಡ ಶಾಸ್ತ್ರ ಹೇಳಿದಂತಹ ಶಾಂತಿ ಕರ್ಮಗಳನ್ನ ಮಾಡಿಸಿಕೊಳ್ಳುವುದರ ಮೂಲಕವೂ ಕೂಡ ನಾವು ಶನಿದೇವರ ಅನುಗ್ರಹಕ್ಕೆ, ಶನಿಯ ಅಂತರ್ಗತನಾಗಿರತಕ್ಕಂತಹ ಭಗವಂತನ ಅನುಗ್ರಹಕ್ಕೆ ನಾವು ಖಂಡಿತ ಪಾತ್ರರಾಗುವುದಕ್ಕೆ ಸಾಧ್ಯ. ಶಾಂತಿ ಕರ್ಮಗಳನ್ನ ಮಾಡ್ತೇನೆ, ನನಗಿಚ್ಛೆ ಬಂದ ಹಾಗೆ ಬದುಕುತ್ತೇನೆ ಹೇಳಿದ್ರೆ ಅದನ್ನ ಶಾಸ್ತ್ರ ಹೇಳಲಿಲ್ಲ. ಸೊ ಅದನ್ನ ಏನು ಎಕ್ಸ್ಕ್ಯೂಸ್ ಆಗಿ ಯಾರೂ ಕೂಡ ಎಕ್ಸೆಪ್ಟ್ ಮಾಡಿಕೊಳ್ಳೋದು ಬೇಡ. ಒಟ್ಟಾರೆಯಾಗಿ ಶನಿಯ ಸಂಚಾರದಿಂದ ಭೀತಿ ಮತ್ತೆ ಭಯ ಅವಶ್ಯಕತೆ ಇಲ್ಲ. ನೈತಿಕತೆಯ ಜೀವನದ ಬಗೆಗಿನ ಗಮನವನ್ನು ಇಟ್ಟುಕೊಳ್ಳುವವ ಖಂಡಿತ ಯಾವ ರೀತಿಯ ಭಯವನ್ನು ಪಡಬೇಕಾದ ಅವಶ್ಯಕತೆ ಇಲ್ಲ. ನೈತಿಕತೆಯ ಜೊತೆಗೆ ಒಂದಷ್ಟು ಧರ್ಮ ಕರ್ಮಗಳನ್ನ ನಿಯತ್ತಿನಿಂದ ಮಾಡ್ತಾ, ಒಂದಷ್ಟು ದೇವತಾ ಧಾರ್ಮಿಕ ವಿಧಿವಿಧಾನಗಳನ್ನ ಅನುಕರಣೆ ಮಾಡ್ತಾ, ಜೀವನಕ್ಕೆ ಬೇಕಾಗುವಷ್ಟು ತುಂಬ ತಪಸ್ಸು ಮಾಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ ನಾನು, ಒಂದಷ್ಟು ಮಿನಿಮಮ್ ನಮ್ಮ ಬದುಕಿನಲ್ಲಿ ಕೆಲಸ ಹೇಳುವಂಥದ್ದು ದೈನಂದಿನ ಚಟುವಟಿಕೆಯಲ್ಲಿ ಬರ್ತದೆ, ಊಟೋಪಚಾರ ಹೇಳುವಂಥದ್ದು ದೈನಂದಿನ ಚಟುವಟಿಕೆಯಲ್ಲಿ ಬರ್ತದೆ. ನಮಗೆ ಬೇಕಾದಾಗ ನಾವು ಟ್ರಿಪ್ಗಳನ್ನು ಹೋಗುವಂಥದ್ದು ನಮ್ಮ ಜೀವನದ ಚಟುವಟಿಕೆಗಳಲ್ಲಿ ಬರ್ತದೆ. ವಿದ್ಯಾರ್ಥಿಗಳಿಗೆ ಓದುವಂಥದ್ದು ಹೇಳುವಂಥದ್ದು ದೈನಂದಿನ 10 ನಿಮಿಷಗಳ ಕಾಲ ದೇವರಿಗಾಗಿ ದಿನದಲ್ಲಿ ತೆಗೆದಿಡಬಹುದಾದಂಥ ಪರಿಸ್ಥಿತಿ ಖಂಡಿತ ನಮ್ಮ ಬದುಕಿನಲ್ಲಿ ಉಂಟು. ಅದನ್ನ ಮಾಡಿದ್ರೆ ಸಾಕು ಅಂತ ಹೇಳುವಂಥದ್ದು ಶಾಸ್ತ್ರ ನಮಗೆ ಸಂದೇಶ ರೂಪದಲ್ಲಿ ಕೊಡ್ತದೆ. ಹಾಗಾಗಿ 5 ರಾಶಿಯವರು ಈ ರೀತಿಯ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ಮತ್ತೆ ತನ್ನ ಬದುಕನ್ನು ಧನಾತ್ಮಕವಾಗಿ ಬದುಕಿಸಿಕೊಂಡು ಹೋಗುವುದರ ಬಗೆಗಿನ ಗಮನವನ್ನು ಕೊಡುವುದರ ಮೂಲಕ ಪರಿಹಾರದ ದಾರಿಯನ್ನು ಇಟ್ಟುಕೊಳ್ಳುವಂಥದ್ದೇನಿದೆ ಅದು ಶಾಸ್ತ್ರಸಮ್ಮತ ಅನ್ನುವಂಥದ್ದು. ಇನ್ನು ಖಗೋಳ ಶಾಸ್ತ್ರದಲ್ಲಿ ನೋಡೋದಾದ್ರೆ 6 ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು. ಇನ್ನು ಈ ಕುರಿತಂತೆ ಹೇಳೋದಾದ್ರೆ ಗುರುಗಳೇ, ಸಾಮಾನ್ಯವಾಗಿ ಗ್ರಹ ಸಂಯೋಗಗಳು ಹೇಳುವಂಥದ್ದು ಹೇಗೆ ಅಂತಂದ್ರೆ, ನಮಗೆ ಒಂದೊಂದು ರಾಶಿಯಲ್ಲಿ ಒಂದು ರಾಶಿಯಿಂದ ಒಂದು ರಾಶಿಗೆ ಗ್ರಹಗಳ ಒಂದು ಚಲನಾಸ್ಥಿತಿ ಹೇಳುವಂಥದ್ದು ಸಹಜವಾಗಿ ಇರ್ತದೆ. ಈ ಚಲನಾಸ್ಥಿತಿ ಏನಾಗಿದೆ ಕೇಳಿದರೆ, ಇಂದಿನ ದಿವಸ ಮೀನ ರಾಶಿಯಲ್ಲಿ 6 ಗ್ರಹಗಳ ಸಂಯೋಗ, ಒಂದೇ ಕಡೆಯಲ್ಲಿ 6 ಗ್ರಹಗಳು ಬಂದು ಕೂತಿದ್ದಾರೆ. ಇದರಿಂದ ಏನು ಪರಿಣಾಮಗಳು ಸಾಧ್ಯ ಅಂತ ಹೇಳುವಂಥ ಒಂದು ಪ್ರಶ್ನೆಗಳು ಸಹಜವಾಗಿಯೇ ಮೂಡುವಂಥದ್ದು. ಸಾಮಾನ್ಯವಾಗಿ ಈಗ ನನ್ನ ಮನೆಯಲ್ಲಿ ನನಗಿರುವಂತಹ ಒಂದು ಸಾಮರ್ಥ್ಯ, ನಾನು ಇನ್ನೊಬ್ಬರ ಮನೆಗೆ ಹೋದಾಗ ಅದೇ ಸಾಮರ್ಥ್ಯ ಹೇಳುವಂಥದ್ದು ನನಗಿರುವುದಿಲ್ಲ. ಅಂತಂದರೆ ಈಗ ನನ್ನ ಊರಿನಲ್ಲಿರುವಂತಹ ಒಂದು ಸಾಮರ್ಥ್ಯ ಶಕ್ತಿ ನನಗೆ ಇನ್ನೊಂದು ಊರಿಗೆ ಹೋದಾಗ ನನಗೆ ಬರುವುದಿಲ್ಲ. ಈಗ ಮೀನ ರಾಶಿಯಲ್ಲಿ 6 ಗ್ರಹಗಳ ಒಂದು ಸಂಯೋಗ. ಮೀನ ರಾಶಿಗೆ ಅಧಿಪತಿ ಯಾರು ಕೇಳಿದ್ರೆ ಗುರು ಆ ಜಾಗದಲ್ಲಿ ಇಲ್ಲ. ಗುರು ವೃಷಭ ರಾಶಿಯಲ್ಲಿದ್ದಾನೆ. ಹಾಗಾದ್ರೆ ಗುರು ಮತ್ತೆ ಕೇತು ಆ ರಾಶಿಯಲ್ಲಿ ಇಲ್ಲ, ಮತ್ತುಳಿದಂತಹ ಒಂದು 5-6 ಗ್ರಹಗಳು ಇಲ್ಲಿದ್ದಾರೆ. ಸೊ ಇಲ್ಲಿ 6 ಗ್ರಹಗಳು, ಅಲ್ಲಿ ಕೆಲವು ಗ್ರಹಗಳಿಗೆ, ಈಗ ಶನಿ ಬಂದಿದ್ದಾನೆ, ಅಲ್ಲಿ ರವಿಯೂ ಕೂಡ ಇದ್ದಾನೆ. ಶನಿ ಮತ್ತೆ ರವಿಯ ನಡುವೆ ಇರುವಂತಹ ಸಂಬಂಧಗಳೇನು ಅಂತ ಕೇಳಿದರೆ ಅದು ವೈರ ಸಂಬಂಧಗಳಿರ್ತದೆ, ವಿರೋಧವಾದಂಥದ್ದು, ಎನಿಮಿ ಪ್ಲಾನೆಟ್ಗಳು ಅಂತ. ಗುರು ಮತ್ತೆ ಶುಕ್ರನ ಸಂಬಂಧ ವಿರೋಧ, ಶನಿ ಮತ್ತೆ ರವಿಯ ಸಂಬಂಧ ವಿರೋಧ. ಹೀಗೆ ಒಂದೊಂದು ಗ್ರಹಗಳಿಗೆ, ಕುಜ ಮತ್ತೆ ಬುಧ ಮತ್ತೆ ಚಂದ್ರನ ಸಂಬಂಧದಲ್ಲಿ ವಿರೋಧ. ಹೀಗೆ ಕೆಲವು 2 ಗ್ರಹಗಳಿಗೆ ವೈರುಧ್ಯಗಳಿರ್ತದೆ. ಕೆಲವು ಒನ್ ವೇಯಲ್ಲಿ ಶತ್ರುತ್ವ ಇರ್ತದೆ, ಒನ್ ವೇಯಲ್ಲಿ ಮಿತ್ರತ್ವ ಇರ್ತದೆ. ಒಂದು ಕಡೆಯಿಂದ ಶತ್ರುತ್ವ, ಒಂದು ಕಡೆಯಿಂದ ಮಿತ್ರತ್ವ ಹೇಳುವಂತಹದ್ದು ಇರ್ತದೆ. ಹೀಗಿರುವುದರಿಂದ ಸೊ ಅಲ್ಲಿ ಆ ರಾಶಿಯಲ್ಲಿ ಗ್ರಹಗಳ ಬಲಾಬಲಗಳನ್ನು ತಿಳಿದು ಆ ಬಲಾಬಲಗಳಿಗೆ ಅನುಗುಣವಾದಂತಹ ಫಲವನ್ನು ವ್ಯಾಖ್ಯಾನ ಮಾಡಬೇಕು ಅಥವಾ ಫಲವನ್ನು ಹೇಳಬೇಕು ಅಂತ ಹೇಳುವಂತಹದ್ದು ಶಾಸ್ತ್ರದ ನಿಯಮ ಇರುವಂತಹದ್ದು. ಹಾಗಾಗಿ ಜನರಲೈಸ್ ಆಗಿ ಇಂತಹ ಒಂದು ಫಲಗಳು ಈ ಷಡ್ಗ್ರಹಗಳ ಸಂಯೋಗದಿಂದಾಗಿ ಈ ಭೂಮಿಯ ಮೇಲೆ ಬೀರಿ ಬಿಡ್ತದೆ ಅಂತ ಹೇಳುವಂತಹದ್ದು ನಿರ್ಣಯಾತ್ಮಕವಾಗಿ ಈ ಸಂದರ್ಭದಲ್ಲಿ ಹೇಳುವುದು ಕಷ್ಟಕರ. ಕಾರಣ ಏನು ಕೇಳಿದ್ರೆ, ಆ ಗ್ರಹಗಳ ಬಲಾಬಲಗಳನ್ನು
ಗಣಿತಾಧಾರದಲ್ಲಿ ಅದನ್ನು ತಿಳಿದುಕೊಳ್ಬೇಕು. ತಿಳಿಯುವುದರ ಮೂಲಕ ಉತ್ತರವನ್ನು ಕೊಡಬೇಕು ಹೇಳುವಂಥದ್ದು. ನಾಳೆಯ ದಿವಸ ಯುಗಾದಿ ಇದೆ. ಸೊ ಯುಗಾದಿಯ ಒಂದು ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಖಗೋಳದ ಬದಲಾವಣೆಯನ್ನ ಪಂಚಾಂಗದ ಮೂಲಕ ಉತ್ತರ ರೂಪದಲ್ಲಿ ಕೊಡುವಂತಹದ್ದುಂಟು. ಈ 6 ಗ್ರಹಗಳ ಒಂದು ಸ್ಥಿತಿಯನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡಂತೆ ಉತ್ತರವನ್ನ ಪಂಚಾಂಗ ಕೊಡುತ್ತದೆ. ಹಾಗಾಗಿ ನಾವು ಶನಿಯ ಸಂಚಾರದ ಈ ಕಾಲಘಟ್ಟದಲ್ಲಿ ಈ 6 ಗ್ರಹ ಸಂಯೋಗ ಸ್ಥಿತಿಯ ಫಲವನ್ನ ಹೆಚ್ಚು ಚಿಂತನೆ ಮಾಡಲಿಕ್ಕೆ ನಮಗೆ ಕಾಲದ ಅಭಾವ ಮತ್ತೆ ಆ ಮಟ್ಟದ ಗಣಿತವನ್ನ ಮಾಡದೇ ಇರುವುದರಿಂದ ನಾಳೆಯ ಪಂಚಾಂಗದ ವಿಮರ್ಶೆಯಲ್ಲಿ ನಿಮಗೆ ಇದಕ್ಕೆ ಒಂದು ಪೂರ್ಣ ರೀತಿಯ ಉತ್ತರಗಳು ಹೇಳುವಂಥದ್ದು ಖಂಡಿತ ಸಿಗ್ತದೆ. ದೊಡ್ಡ ಮಟ್ಟದ ಬದಲಾವಣೆ ಖಂಡಿತ ಇಲ್ಲ. ಯುಗಾದಿಯ ಫಲದಲ್ಲಿ ಅದ್ಭುತವಾದಂತಹ ಫಲಗಳು ಈ ಸಂವತ್ಸರದಲ್ಲಿ ವಿಶ್ವಾವಸುನಾಮ ಸಂವತ್ಸರದಲ್ಲಿ ನಮಗೆ ಪ್ರಾಪ್ತವಾಗಲಿಕ್ಕಿದೆ. ಅದರಲ್ಲಿ ನಮಗೆ ಸಿಗುವಂತಹ ಫಲಗಳೇನಿದ್ದಾವೆ ಅದನ್ನು ನಾವು ಜೀವನದಲ್ಲಿ ಅನುಭವಿಸ್ತಾ ಅದರಲ್ಲಿ ಕೊಟ್ಟಂತಹ ಎಚ್ಚರಿಕೆ ಮಾರ್ಗದರ್ಶನಗಳೇನಿರ್ತದೆ ಅದನ್ನು ನಾವು ಅನುಕರಣೆ ಮಾಡ್ತಾ ಹೋಗುವಂತಹದ್ದು ಔಚಿತ್ಯ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಶನಿ ದೋಷ ಇರುವಂತಹ ಗ್ರಹಗಳ ಬಗ್ಗೆ ಈಗಾಗಲೇ ಗುರುಗಳು ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಶನಿ ದೋಷ ಇಲ್ಲದೆ ಇರುವಂತಹ ಗ್ರಹಗಳ ಒಂದು ಫಲಾನುಫಲಗಳು ಹೇಗಿದೆ ಇದ್ರ ಬಗ್ಗೆಯೂ ಕೂಡ ತಿಳಿದುಕೊಳ್ತಾ ಹೋಗೋಣ. ಗುರುಗಳೇ, ಇನ್ನು ಶನಿ ಗ್ರಹ ಇಲ್ಲದೆ ಇರುವಂತಹ ಗ್ರಹಗಳ ಒಂದು ಫಲಾನುಫಲ ಅಂದರೆ ಯುಗಾದಿ ಅಂದರೆ ಒಂದು ಹೊಸ ಆರಂಭ, ಇದು ಹೊಸ ವರ್ಷ ಹಿಂದೂ ಸಂಪ್ರದಾಯದ ಪ್ರಕಾರ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಇವತ್ತು ಅಮಾವಾಸ್ಯೆ ಇರುವಂಥದ್ದು. ಹೀಗಾಗಿ ಅಂದರೆ ಶನಿಯ ಸಂಚಾರ ಕೂಡ ಆಗ್ತಾ ಇದೆ. ಶನಿ ದೋಷ ಇರುವಂತಹ ಗ್ರಹಗಳನ್ನ ಬಿಟ್ಟು ಅಂದ್ರೆ ರಾಶಿಗಳನ್ನ ಬಿಟ್ಟು ಇನ್ನುಳಿದ ರಾಶಿಗಳಿಗೆ ಏನೆಲ್ಲ ಫಲಾನುಫಲಗಳು ಇರಬಹುದು? ಶನಿಯಿಂದ ಇಲ್ಲಿ ಶುಭ ಫಲಗಳನ್ನೇ ನಾವು ನಿರೀಕ್ಷೆ ಮಾಡಬಹುದು. ಯಾವಾಗ ಶನಿ ಆತ ನಮ್ಮನ್ನ ಅವಲಂಬಿಸಿದ ಕಾಲಘಟ್ಟ, ಅವಲಂಬಿಸಿದ ಅಂತ ಹೇಳುವುದಕ್ಕಿಂತಲೂ ನಮ್ಮ ಜೀವನದಲ್ಲಿ ಪ್ರವೇಶಿಸಿದ ಕಾಲಘಟ್ಟವನ್ನ ಹೊರತುಪಡಿಸಿದಂತೆ ಶನಿ ನಮಗೆ ಯಾವಾಗಲೂ ಕೂಡ ಉಪಕಾರಿಯೇ ಆಗಿರ್ತಾನೆ. ಉದಾಹರಣೆಗೆ ವೃಷಭ ರಾಶಿಗೆ ಶನಿ ಎಲ್ಲಿದ್ದಾನೆ? ಲಾಭ ಭಾವದಲ್ಲಿರ್ತಾನೆ. ಆತ ನಮಗೆ ಶುಭ ಫಲವನ್ನೇ, ನಮ್ಮ ಕರ್ಮಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಅಥವಾ ಆರ್ಥಿಕ ವಿಷಯದಲ್ಲಿ ನಮಗೆ ಅಧಿಕವಾದಂತಹ ಲಾಭಗಳನ್ನು, ದೈಹಿಕ ಮಾನಸಿಕವಾದಂತಹ ವಿಷಯದಲ್ಲಿ ಒಂದಷ್ಟು ಆತ್ಮಸ್ಥೈರ್ಯವನ್ನು ಇತ್ಯಾದಿಗಳನ್ನೆಲ್ಲ ಶನಿ ನಮಗೆ ಕೊಡಬಹುದು ಅಂತೇಳಿ. ಇನ್ನು ಮಿಥುನ ರಾಶಿಗೆ ಬಂದಾಗ ಶನಿ ಕರ್ಮ ಭಾವದಲ್ಲಿದ್ದಾನೆ. ಕರ್ಮಕ್ಷೇತ್ರದಲ್ಲಿ ಆತ ಬಲಾಢ್ಯನಾಗುತ್ತಾನೆ ಅಂತ ಹೇಳಬಹುದು. ಇನ್ನು ಕರ್ಕಾಟಕ ರಾಶಿಗೆ ಬಂದರೆ ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ. ಎಲ್ಲಿ ನಾವು ಕಳ್ಕೊಂಡಿದ್ದೇವೆ ಅದನ್ನೆಲ್ಲ ಮತ್ತೆ ನಮಗೆ ಅನುಗ್ರಹ ಮಾಡುವಂತಹ ಒಂದು ಸ್ಥಿತಿಗೆ ಬರ್ತಾನೆ ಅಂತ. ಸಿಂಹ ರಾಶಿಗಾಗುವಾಗ ಅಷ್ಟಮಕ್ಕೆ ಬಂದಿದ್ದಾನೆ. ಅವರಿಗೆ ಒಂದಷ್ಟು ದುಷ್ಫಲಗಳನ್ನ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಅವಕಾಶ ಮಾಡಿಕೊಡಬಹುದು ಅಂತ. ಕನ್ಯಾ ರಾಶಿಗಾಗುವಾಗ ಸಪ್ತಮದಲ್ಲಿ ಬಂದಿದ್ದಾನೆ. ಅದೊಂದು ರೀತಿಯಲ್ಲಿ ದಾಂಪತ್ಯದಲ್ಲಿ ಒಂದಷ್ಟು ಸಮಾಧಾನಕರವಾದಂತಹ ಜೀವನವನ್ನು ಆತ ಕೊಡಬಹುದು ಅಂತ ಹೇಳ್ಬೋದು. ಇನ್ನು ತುಲಾ ರಾಶಿಗಾಗುವಾಗ ಷಡ್ಭಾವಕ್ಕೆ ಸ್ವಲ್ಪ ನಮ್ಮ ಬದುಕಿನಲ್ಲಿ ನಮಗೆ ಶತ್ರುತ್ವ ಭಾವಗಳು ಎಲ್ಲೆಲ್ಲಿ ಇರ್ತದೆ ಅದನ್ನೆಲ್ಲ ಆ ಶತ್ರು ಸಂಬಂಧಗಳನ್ನೆಲ್ಲ ನಾಶ ಮಾಡಬಹುದು ಅಂತ ಹೇಳ್ಬೋದು. ಹೀಗೆ ಇನ್ನು ವೃಶ್ಚಿಕ ರಾಶಿಗೆ ಪಂಚಮದ ಶನಿ, ಅಲ್ಲಿ ದುಷ್ಫಲಗಳಿದೆ. ಇನ್ನು ಧನುರಾಶಿಗೆ ಬಂದಾಗ ಚತುರ್ಥದಲ್ಲಿ ಬಂದ, ಕೇಂದ್ರ ಸ್ಥಾನದಲ್ಲಿ ಬಂದ ಅಂತ ಅಲ್ಲಿ ಆಗುವಾಗ ಒಂದು ನನ್ನ ಮನೆ, ನನ್ನ ತಾಯಿ, ತನ್ನ ಸಹೋದರಿ ಇತ್ಯಾದಿ ಸ್ಥಾನಗಳಲ್ಲೆಲ್ಲ ಒಂದು ಒಳ್ಳೆಯ ಸಂಬಂಧಗಳನ್ನ ಆತ ಬಿಲ್ಡ್ ಮಾಡಬಹುದು ಅಂತೇಳಿ. ಇನ್ನು ಮಕರ ರಾಶಿಗೆ ಬಂದಾಗ 3ನೇ ಭಾವದಲ್ಲಿ ಶನಿ ಇರ್ತಾನೆ. ಅವನು ಏನ್ ಮಾಡ್ಬೋದು? ಸಹೋದರ ಸಂಬಂಧಗಳನ್ನೆಲ್ಲ ಮತ್ತೆ ನಮ್ಮ ಬಲವನ್ನ ವೃದ್ಧಿ ಮಾಡ್ತಾನೆ, ಆತ್ಮಬಲವನ್ನ ವೃದ್ಧಿ ಮಾಡ್ತಾನೆ, ದೈಹಿಕ ಬಲವನ್ನ ವೃದ್ಧಿ ಮಾಡ್ತಾನೆ, ಮಾನಸಿಕವಾದಂತಹ ಬಲವನ್ನ ವೃದ್ಧಿ ಮಾಡ್ತಾನೆ ಅಂತ. ಇನ್ನು ಕುಂಭರಾಶಿಗೆ ಬಂದಾಗ ದ್ವಿತೀಯ ಭಾವದಲ್ಲಿ ಶನಿ ಬರುತ್ತೆ. ಸಂಪತ್ತು ಮತ್ತೆ ಕುಟುಂಬ, ಕೌಟುಂಬಿಕವಾದಂತಹ ಜೀವನದಲ್ಲಿ ಒಂದು ಭದ್ರತೆ ಸಿಗಬಹುದು. ಆರ್ಥಿಕವಾಗಿಯೂ ಕೂಡ ಒಂದು ಭದ್ರತೆ, ಸಮಾಧಾನ ಮತ್ತೆ ಆರ್ಥಿಕತೆಯ ಮೈನಸ್ ಇದ್ದದ್ದನ್ನ ಮತ್ತೆ ಸರಿ ಮಾಡುವಂತಹ ಫಲಗಳು. ಹೀಗೆ ಒಂದೊಂದು ರಾಶಿಗೆ ಬಂದಾಗ ಅಲ್ಲಿ ಶುಭ ಫಲದ ನಿರೀಕ್ಷೆ ಮತ್ತೆ ಅಶುಭ ಫಲದ ನಿರೀಕ್ಷೆ, ಮತ್ತೆ ಇದಕ್ಕೆ ಕನೆಕ್ಟ್ ಆಗಿ ನಮ್ಮ ವೈಯಕ್ತಿಕವಾದಂತಹ ಜಾತಕದ ಆಧಾರದಲ್ಲಿ ನಮಗೆ ಶನಿ ಯಾವ ಫಲವನ್ನ ಕೊಡ್ತಾನೆ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಗೋಚಾರ ಫಲ. ನಾನು ಈಗ ಏನು ಹೇಳ್ತಾ ಇದ್ದೇನೆ, ಇವತ್ತಿನ ದಿವಸ ನಡೆಯುವಂತಹ ಶನಿಯ ಒಂದು ಸಂಚಾರ ಏನು ಆಗಿದೆ ಅದಕ್ಕನುಗುಣವಾದಂತಹ ಫಲಗಳು. ನಮ್ಮ ಜಾತಕದಲ್ಲಿ ನಾವು ಹುಟ್ಟಿದ ಕಾಲಮಾನದಲ್ಲಿ ಶನಿ ಯಾವ ರಾಶಿಯಲ್ಲಿದ್ದ ಅನ್ನುವುದರ ಮೇಲೆ, ಅವನ ಬಲಗಳೇನು ಅನ್ನುವುದರ ಮೇಲೆ ಇವತ್ತಿನ ಗ್ರಹ ಸ್ಥಿತಿಯನ್ನ ಕನೆಕ್ಟ್ ಮಾಡಿಕೊಂಡು ಶನಿಯ ಫಲವನ್ನು ಹೇಳಬೇಕು ಅನ್ನುವಂಥದ್ದು ಇದೆ. ಇದು ಜನರಲ್ ಪ್ರಿಡಿಕ್ಷನ್. ಎಕ್ಸಾಕ್ಟ್ ಹೇಳುವಂಥದ್ದೇನಿದೆ ಅದು ನಮ್ಮ ಜಾತಕ. ಹೀಗೆ ಎರಡನ್ನ ತಾಳೆ ಮಾಡಬೇಕು.
ಏಕಮುಖವಾಗಿ ಸಂಚಾರ ಮಾಡಬಹುದಾದಂತಹ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಅಲ್ಲ. ಅದಕ್ಕೆ ಬಹಳಷ್ಟು ಆಯಾಮಗಳಲ್ಲಿ ಗಣಿತಗಳನ್ನು ಮಾಡಿಕೊಂಡು, ಗ್ರಹಗಳ ಒಂದು ಬಲಾಬಲಗಳನ್ನು ಗಮನಿಸಿಕೊಂಡು, ಒಂದು ರಾಶಿಯಲ್ಲಿ ಇದ್ದ ತಕ್ಷಣ ಆ ರಾಶಿಗೆ ಇದೇ ಫಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆ ರಾಶಿಯಲ್ಲಿ ಅವನ ಅಂಶಕಗಳು, ಅವನು ಯಾವ ಬಿಂದುಗಳಲ್ಲಿ ಆತ ಈ ಉಪಸ್ಥಿತನಾಗಿರ್ತಾನೆ, ಅದಕ್ಕೆ ಅನುಗುಣವಾದಂತಹ ಫಲಗಳು ಅಂತ ಹೇಳುವಂಥದ್ದು. ಹೀಗೆ ಬಹಳ ಆಯಾಮಗಳಲ್ಲಿ ಗಣಿತಾದಿಗಳನ್ನು ಮಾಡಿಕೊಂಡು ಒಂದು ಉತ್ತರಕ್ಕೆ, ಒಂದು ನಿರ್ಣಯಕ್ಕೆ ಬರಬಹುದಾದಂಥ ಯಾವುದಾದ್ರೂ ಒಂದು ಶಾಸ್ತ್ರ ಇದ್ದರೆ ಅದು ಜ್ಯೋತಿಷ್ ಶಾಸ್ತ್ರ. ಇಟ್ ಈಸ್ ಎ ನಾಟ್ ಈಸಿ ಒಂದು ವೇ ಅಂತ ಇಟ್ಕೊಳ್ಬೋದು. ಗುರುಗಳೇ, ಈಗಾಗಲೇ ಶನಿ ದೋಷ ಯಾವ್ಯಾವ ರಾಶಿಗಳಿಗಿದೆ ಅಂತ ಹೇಳ್ಬಿಟ್ಟಿದ್ದೀರಾ. ಇನ್ನು 2.5 ವರ್ಷಗಳಿರ್ಬಹುದು, ಅಥವಾ 5 ವರ್ಷಗಳಿರ್ಬೋದು, 7.5 ವರ್ಷಗಳ ಇರಬಹುದು. ಇನ್ನು ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಆ ರಾಶಿಯವರು, ಈ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗಲು ತುಂಬ ಮುಖ್ಯವಾಗಿ ಹೇಗಿರಬೇಕು ಅನ್ನುವಂಥದ್ದನ್ನು ಜನರಲ್ ಆಗಿ ನಾನು ಸ್ವಲ್ಪ ಹಿಂದೆ ಹೇಳಿದ್ದೆ. ಜೊತೆಗೆ ಎಕ್ಸಾಕ್ಟ್ ಆಗಿ ಈಗ ಉದಾಹರಣೆಗೆ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಆರಂಭ ಆಗುತ್ತಾ ಇದೆ. ಇವರು ಏನು ಮಾಡಬಹುದು, ಯಾವ ರೀತಿಯ ಜೀವನವನ್ನು ಮಾಡಬಹುದು? ಒಂದನೆಯದ್ದಾಗಿ ಅವರ ಕರ್ತವ್ಯದ ವ್ಯವಸ್ಥೆಯಲ್ಲಿ ಅತ್ಯಂತ ಜಾಗೃತೆಯಾದಂಥ ಹೆಜ್ಜೆಯನ್ನು ಇಟ್ಕೊಳ್ಬೇಕಾಗ್ತದೆ. ಇನ್ನೊಂದು ಏನು ಕೇಳಿದರೆ, ತುಂಬ ಏನು ನಮಗೆ ಸುಳ್ಳು ಆಶ್ವಾಸನೆಗಳು ನಮ್ಮ ಜೀವನದಲ್ಲಿ ಬರ್ತಾ ಹೋಗ್ತದೆ. ಅಂತಹ ಸಂದರ್ಭಗಳನ್ನು ಅದನ್ನು ಸ್ವಲ್ಪ ಫಿಲ್ಟರ್ ಮಾಡಿ ಅರ್ಥ ಮಾಡಿಕೊಂಡು ಅದನ್ನು ಎಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ ಹೇಳುವಂಥ ಒಂದು ಮಾನಸಿಕತೆ ಇರಬೇಕು. ಏನು ಅಂತಂದರೆ, ನಾನು ಇರುವ ಸ್ಥಿತಿಗಿಂತ ಒಳ್ಳೆಯದಾದದ್ದೇ ನಮ್ಮ ಮುಂದೆ ಕಾಣ್ತಾ ಇರ್ತದೆ, ಬಟ್ ಅದು ನಮ್ಮ ಬದುಕಿಗೆ ಅನುಭವಿಸಲಿಕ್ಕೆ ಸಿಗ್ತದೆ ಅನ್ನೋದು ಅದರ ಅರ್ಥ ಅಲ್ಲ. ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಬಹುದು. ಇವರು ಮಾಡಬಹುದಾದದ್ದು ಏನು ಕೇಳಿದರೆ, ಮುಖ್ಯವಾಗಿ ಪ್ರತಿ ಶನಿವಾರದ ದಿವಸ ಆಂಜನೇಯ ದೇವರ ಸನ್ನಿಧಾನಕ್ಕೆ ಹೋಗುವಂಥದ್ದು, ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡುವಂಥದ್ದು, ಅಥವಾ ಸೋಮವಾರದ ದಿವಸ ಶಿವಾಲಯಕ್ಕೆ ಹೋಗುವಂಥದ್ದು, ಅಲ್ಲಿ ಭಸ್ಮಾರ್ಚನೆ, ಬಿಲ್ವಾರ್ಚನೆ ಅಥವಾ ರುದ್ರಾಭಿಷೇಕ ಇತ್ಯಾದಿಗಳನ್ನು ನಡೆಸುವಂಥದ್ದು. ಇದನ್ನು ಇವರ ರೊಟೀನ್ ಲೈಫಲ್ಲಿ ಸೇರಿಸಿಕೊಳ್ಳುವಂಥದ್ದು ತುಂಬ ಅವಶ್ಯಕತೆ. ಅದರಿಂದ ಅವರಿಗೆ ಸಮಾಧಾನ ಹೇಳುವಂಥದ್ದು ಖಂಡಿತ ಸಿಗ್ತದೆ. ಅಂತಂದರೆ, ನಮಗೆ ಗೊತ್ತಿಲ್ಲದಂತೆ ನಾವು ಎಡುವಂತಹ ಸಂದರ್ಭಗಳಿದ್ದರೆ ಅದರಿಂದೆಲ್ಲ ಭಗವಂತ ಎಸ್ಕೇಪ್ ಮಾಡ್ತಾನೆ ಅಂತ ಹೇಳುವಂಥದ್ದು ಉತ್ತರ. ಇನ್ನೊಂದು ವೃಶ್ಚಿಕ ರಾಶಿ, ಇವರಿಗೆ ಪಂಚಮದ ಶನಿ. ಇವರು ಕೂಡ ಹಾಗೆ ಸಾಮಾಜಿಕವಾದಂತಹ ಬದುಕಿನಲ್ಲಿ ಇರುವಂಥವರೆಲ್ಲ ಅತ್ಯಂತ ಜಾಗ್ರತೆಯಿಂದ ಇರಬೇಕು. ಸಾಮಾಜಿಕವಾದಂತಹ ಬದುಕು ಅಂತಂದರೆ ಉದಾಹರಣೆಗೆ ರಾಜಕಾರಣದ ಕ್ಷೇತ್ರ ಅಂತ ಇಟ್ಕೊಳ್ಳಿ, ಪಬ್ಲಿಕ್ ಲೈಫ್, ಅಥವಾ ನಾವು ಒಂದು ಕಲೆಯ ರಂಗದಲ್ಲಿ ಇದ್ದೇವೆ ಅಂತ ಇಟ್ಕೊಳ್ಳಿ, ನಮಗೆ ಸಮಾಜದ ಜೊತೆಗಿನ ನಿತ್ಯ ಸಂಪರ್ಕ, ಇಂಥವರ ಮೇಲೆ ಆರೋಪಗಳೆಲ್ಲ ಬರುವಂತಹ ಸಂದರ್ಭಗಳು ಜಾಸ್ತಿ. ಏನು ಯಾವುದೋ ಒಂದು ರೀತಿಯಲ್ಲಿ ಬ್ಲೇಮ್ ಮಾಡುವಂತಹ ವ್ಯವಸ್ಥೆ ಹೇಳುವಂಥದ್ದು ಸದಾಕಾಲ ಇವರ ಅನುಭವಕ್ಕೆ ಬರ್ತಾ ಇರ್ತದೆ. ಅಂತಹ ಆರೋಪಗಳಿಂದ ದೂರ ಇರುವಂತಹ ಪ್ರಯತ್ನ, ಅದಕ್ಕೆ ಜಾಸ್ತಿ ಮಾನಸಿಕತೆಯಲ್ಲಿ ಕಾನ್ಷಿಯಸ್ ಆಗಿರಬೇಕಾದಂಥ ಅವಶ್ಯಕತೆ ಇರ್ತದೆ. ಇವರುಗಳು ಕೂಡ ಹಾಗೆ ವಿಷ್ಣುವನ್ನು ಅತಿಯಾಗಿ ಆರಾಧನೆ ಮಾಡುವಂಥದ್ದು, ಪ್ರತಿ ಬುಧವಾರದ ದಿವಸ ವಿಷ್ಣುವಿನ ದೇವಾಲಯಕ್ಕೆ ಹೋಗುವಂಥದ್ದು, ಅಲಂಕಾರ ವಸ್ತುಗಳನ್ನು ವಿಷ್ಣುವಿಗೆ ಅರ್ಪಣೆ ಮಾಡುವಂಥದ್ದು, ಇದನ್ನು ಮಾಡುವಂಥದ್ದು ಸೂಕ್ತ. ಇನ್ನು 3 ತಿಂಗಳಿಗೊಮ್ಮೆ ಆದರೂ ಕೂಡ ಶಿವಾಲಯದಲ್ಲಿ ಶಿವದೇವರಿಗೆ ರುದ್ರಾಭಿಷೇಕಾದಿಗಳನ್ನು ಕೊಡುವಂಥದ್ದು, ಇಂತಹ ಕೆಲಸವನ್ನು ಇವರು ಮಾಡುವಂಥದ್ದು ಬಹಳ ಔಚಿತ್ಯ ಅಂತ. ಇನ್ನು ಕುಂಭರಾಶಿಯವರು ಸಾಮಾನ್ಯವಾಗಿ ಅವರಿಗೆ ಬಿಡುಗಡೆಯ ಕಾಲಮಾನ ಅಂತ ಇಟ್ಕೊಳ್ಬೋದು. ಇನ್ನು 2.5 ವರ್ಷಗಳ ಕಾಲ ಅವರ ಜೊತೆಗೆ ಶನಿ ಇರ್ತಾನೆ. ಹಾಗಾಗಿ ಬಿಡುಗಡೆಯ ಕಾಲಮಾನ, ಶನಿಯ ಅನುಗ್ರಹ ಜಾಸ್ತಿ ಸಿಕ್ಕರೆ ಒಂದು ಒಳ್ಳೆಯ ಬದಲಾವಣೆಗಳಿಗೆ ಇದು ಕಾಲವಾಗಿರ್ತದೆ, ಒಂದು ಧನಾತ್ಮಕ ಬದಲಾವಣೆಗಳಿಗೆ. ಹಾಗಾಗಿ ಇವರುಗಳು ಕೂಡ ಹಾಗೆ ಶನಿವಾರದ ದಿವಸ ಆಂಜನೇಯನನ್ನು ನೋಡುವಂಥದ್ದು, ಜೊತೆಯಲ್ಲಿ ಈ 2.5 ವರ್ಷಗಳ ಮಧ್ಯದಲ್ಲಿ ಒಮ್ಮೆಯಾದರೂ ಕೂಡ ಶನಿದೇವರಿಗೆ ಅಗ್ನಿಯಲ್ಲಿ ಆರಾಧನೆ ಮಾಡುವಂಥದ್ದು, ಅಂತಂದರೆ ಶಾಂತಿ ವಿಧಿಗಳನ್ನು ನಡೆಸಿಕೊಳ್ಳುವಂಥದ್ದು, ಇದೆಲ್ಲವುದು ಕೂಡ ಇವರು ಮಾಡಿಕೊಂಡು ಬರುವಂಥದ್ದು ಬಹಳ ಸೂಕ್ತ. ಇನ್ನು ಮೀನ ರಾಶಿಯವರು ಜನ್ಮ ಶನಿಯಲ್ಲಿ ಇರ್ತಾರೆ. ಅವರಿಗೆ ಸಹಜವಾಗಿಯೇ ಅವರು ಒಂದು ರೀತಿಯಲ್ಲಿ ದೈಹಿಕವಾದಂತಹ ಬಳಲುವಿಕೆಯಂತಹ
ಏನು ಬಾಧೆಗಳನ್ನು ಪಡ್ತಾ ಇರಬಹುದು ಅಂದರೆ ಎಲುಬು ನರಗಳಿಗೆ ಸಂಬಂಧಪಟ್ಟ ಹಾಗೆ ಸೊಂಟದಿಂದ ಕೆಳಭಾಗದಲ್ಲಿ ನೋವುಗಳ ಕಾಣಿಸಿಕೊಳ್ಳುವಂಥದ್ದು, ವಾಹನಾದಿಗಳಿಂದ ಬೀಳುವಂಥದ್ದು, ಆಕ್ಸಿಡೆಂಟ್ಗಳನ್ನು ಮಾಡಿಕೊಳ್ಳುವಂಥದ್ದು, ಇದರಿಂದಾಗಿ ಎಲುಬು ನರಗಳ ಮೇಲೆ ಎಫೆಕ್ಟ್ ಆಗುವಂತಹ ಸಂದರ್ಭಗಳು. ಸೊ ಇವರು ಮಾಡಬಹುದಾದದ್ದೇನು ಕೇಳಿದರೆ, ಸೋಮವಾರದ ದಿವಸ ಶಿವನ ಆರಾಧನೆ, ಶಿವನ ಸನ್ನಿಧಾನಕ್ಕೆ ಹೋಗುವಂಥದ್ದು, ರುದ್ರಾಭಿಷೇಕಾದಿ ಸೇವೆಗಳನ್ನು ಒಂದು ತಿಂಗಳಿಗೊಮ್ಮೆಯೋ 3 ತಿಂಗಳಿಗೊಮ್ಮೆಯೋ ನಡೆಸುವಂಥದ್ದು. ಇದರಿಂದ ಒಂದಷ್ಟು ಸಮಾಧಾನ. ಮೇಷರಾಶಿಯವರು ಅತ್ಯಂತ ಜಾಗ್ರತೆ, ಹಣಕಾಸಿನಲ್ಲಿ ಬಹಳ ವ್ಯತ್ಯಾಸಗಳನ್ನು ಅನುಭವಿಸಬಹುದಾದಂತಹ ಕಾಲ. ಅಂತಂದರೆ ಏರಿಳಿತಗಳು ಹೇಳುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿರುತ್ತದೆ. ಕ್ರೆಡಿಟ್ ತಗೊಳ್ಬಾರ್ದು, ಕೊಡಬಾರ್ದು, ಎರಡೂ ಕೂಡ ಪ್ರಾಬ್ಲಮ್ಗಳೇ. ಕೊಟ್ಟರೆ ಹಿಂದೆ ಬರೋದಿಲ್ಲ, ತೆಗೆದುಕೊಂಡ್ರೆ ಕೊಡಲಿಕ್ಕಾಗೋದಿಲ್ಲ ಅಂತಹ ಒಂದು ಸಂದಿಗ್ಧ ಸನ್ನಿವೇಶಗಳಿಗೆ, ಮತ್ತು ಲೀಗಲಿ ಏನು ಸಿಕ್ಕಾಕೊಳ್ಳುವಂತಹ ಸಂದರ್ಭಗಳು, ಕಾನೂನಿನ ತೊಡಕುಗಳು, ತೊಂದರೆಗಳು ಬರುವಂಥದ್ದು, ಇದೆಲ್ಲವೂ ಕೂಡ ಇವರಿಗೆ. ಮತ್ತು ಹಣಕಾಸಿನ ವ್ಯಯ, ಮಾನಸಿಕ ನೆಮ್ಮದಿಯ ವ್ಯಯ, ಮತ್ತು ದೈಹಿಕ ಆರೋಗ್ಯದ ವ್ಯಯ ಇತ್ಯಾದಿ ಫಲಗಳೆಲ್ಲ ಅವರಿಗಿರ್ತದೆ. ಅವರುಗಳು ಕೂಡ ಮಾಡಬೇಕಾದದ್ದೇನು ಕೇಳಿದರೆ, ಸಾಮಾನ್ಯವಾಗಿ ಶಾಸ್ತ್ರ ಹೇಳುವಂಥದ್ದು ಒಂದು 6 ತಿಂಗಳು ವರ್ಷಕ್ಕೊಮ್ಮೆಯಾದರೂ ಕೂಡ ಅಗ್ನಿ ಮುಖ ವೈ ದೇವಾಹ ಅಂತ ವೇದ ಹೇಳುತ್ತದೆ. ಹಾಗಾಗಿ ಅಗ್ನಿಯಲ್ಲಿ ಗ್ರಹಗಳ ಆರಾಧನೆ ಮಾಡುವಂಥದ್ದು ಅವರಿಗೆ ಶುಭವನ್ನು ಮತ್ತು ಮಾನಸಿಕವಾದಂಥ ಒಂದಷ್ಟು ಶಾಂತಿ ಸಮಾಧಾನವನ್ನು ಕೊಡ್ತದೆ. ಹಾಗಾಗಿ ಈ 5 ರಾಶಿಗಳು ರಾಶಿಯವರು ಈಗ ನಾನೇನು ಹೇಳಿದ್ದೇನೆ ಇದನ್ನು ನೀವುಗಳು ಪಾಲನೆ ಮಾಡುವಂಥದ್ದೇನಿದೆ ಅದು ನಿಮಗೆ ಶಾಂತಿ ಸಮಾಧಾನ. ಇದೆಲ್ಲದಕ್ಕೂ ಮೀರಿದಂತಹ ಒಂದು ದಾರಿ, ಎಲ್ಲರೂ ಮಾಡಬಹುದಾದಂತಹ ಒಂದು ದಾರಿ ಏನು ಕೇಳಿದರೆ, ವೇದದ ಸಾರವಾದಂತಹ ವಿಷ್ಣು ಸಹಸ್ರನಾಮ. ಸಾಮಾನ್ಯವಾಗಿ ವೇದವನ್ನು ಎಲ್ಲರೂ ಏನು ಪಠನ ಮಾಡುವುದು, ಅಧ್ಯಯನ ಮಾಡುವುದು ಇದು ಅಸಾಧ್ಯವಾದ ವಿಷಯ. ವೇದದ ಸಾರ ವಿಷ್ಣು ಸಹಸ್ರನಾಮ, ಅದಕ್ಕೆ ಬಹಳ ದೊಡ್ಡ ಫಲವನ್ನು ಶಾಸ್ತ್ರಗಳು ಹೇಳ್ತಾ ಹೋಗ್ತದೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಯಾರು ಪಠನವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ, ಯಾರು ಪಠಣ ಸ್ಥಿತಿಯಲ್ಲಿ ಇರ್ತಾರೆ, ಅವರ ಜೀವನದ ಅನುಭವಗಳು ಅದು ಅಗಣಿತವಾದದ್ದು, ಅದನ್ನು ವ್ಯಾಖ್ಯಾನ ಮಾಡುವುದು ಕಷ್ಟ. ಅಂತಹ ಒಂದು ಮಹತ್ತರವಾದಂತಹ ಪುಣ್ಯಪ್ರದವಾದಂತಹ ಪುಣ್ಯ ಫಲವನ್ನು ಜೀವನದಲ್ಲಿ ಅನುಭವಿಸುವುದಕ್ಕೆ ಅವಕಾಶ ಮಾಡಿಕೊಡಬಹುದಾದಂಥ ಒಂದು ಸ್ತೋತ್ರ ಸಮೂಹ ಸುಮಾರು 15ರಿಂದ 20 ನಿಮಿಷ ಅದರ ಪಠಣಕ್ಕೆ ಬೇಕಾಗಬಹುದು. ನೀವು ಯಾವ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ಒಂದನ್ನು ಸ್ನಾನಾನಂತರದಲ್ಲಿ ಪಠನ ಮಾಡಿದ್ದೇ ಹೌದಾದರೆ ಸುಮಾರು ಒಂದು 3 ಮಾಸಗಳ ಕಾಲ ಅದನ್ನು ಬಿಡದೆ ಪಠನ ಮಾಡಿ ನೋಡಿ. ಅದರಿಂದ ಆಗುವ ಅನುಭವ ನೀವು ಇನ್ನೊಬ್ಬನಿಗೆ ಶೇರ್ ಮಾಡಿಕೊಳ್ಳೋದು ಕಷ್ಟ, ನೀನು ಓದು ಅಂತ ಹೇಳಬಹುದು ಅಷ್ಟೇ. ಹಾಗಾಗಿ ಅಂತಹ ಒಂದು ಉತ್ಕೃಷ್ಟವಾದಂತಹ ಅನುಭವವನ್ನು ಈ ವಿಷ್ಣು ಸಹಸ್ರನಾಮ ಕೊಡ್ತದೆ. ಹಾಗಾಗಿ ಅದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಬಹಳ ದೊಡ್ಡ ವಿಷಯಗಳೇ ಇದ್ದಾವೆ, ಅದು ಬೇಡ ಈಗ ಸಂದರ್ಭದಲ್ಲಿ, ಪ್ರಸ್ತುತ ಅಲ್ಲ. ಅಂತೂ ನಿಮ್ಮ ಅನುಭವಕ್ಕೆ ಇದರ ಫಲಗಳೇನು ಅನ್ನುವಂಥದ್ದು ಬರ್ತದೆ. ಹಾಗಾಗಿ ಇದನ್ನು ಪಠನ ಮಾಡುವಂಥದ್ದೇನಿದೆ ಅದು ಶನಿಯ ದೋಷ ಇರಲಿ ಅಥವಾ ಇನ್ನಿತರ ಯಾವುದೇ ಗ್ರಹಗಳ ದೋಷಗಳಿರಲಿ ಅಥವಾ ದಶಾಭುಕ್ತಿಗಳ ದೋಷಗಳೇ ಇರಲಿ, ನಿಮಗೆ ಒಂದು ಹಂತದಲ್ಲಿಯ ತನಕ ನಿಮ್ಮನ್ನು ದಡಮುಟ್ಟಿಸುವಂತಹ ಕೆಲಸವನ್ನು ಈ ವಿಷ್ಣು ಸಹಸ್ರನಾಮ ಮಾಡುತ್ತದೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡುವಂತಹ ಕೆಲಸವನ್ನು ನಿತ್ಯದಲ್ಲಿ ಮಾಡಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತೇನೆ ನಾನು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಶನಿಯ ಸಂಚಾರ, ಇನ್ನು ಶನಿಯ ಸಂಚಾರವಾಗುವಂತಹ ರಾಶಿಗಳು ಯಾವ್ದ್ಯಾವುದು, ಶನಿಯ ದೋಷ ಇರುವಂತಹ ರಾಶಿಗಳು ಯಾವ್ದ್ಯಾವುದು, ಹಾಗೆ ಪರಿಹಾರ ಮಾರ್ಗವಾಗಿ ಏನೆಲ್ಲ ಮಾಡ್ಕೋಬೇಕು, ಈ ಬಗ್ಗೆ ಗುರೂಜಿಯವರು ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದರು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಶನಿಯ ಸಂಚಾರ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.